ನಟ್ವರ್ಲಾಲ್ ಸಿನಿಮಾ ಇದೇ ಫೆಬ್ರವರಿ 23ಕ್ಕೆ ರಿಲೀಸ್ಗೆ ರೆಡಿ ಆಗಿರುವಂತಹ ಸಿನಿಮಾ. ಈಗಾಗಲೇ ಟೀಸರ್ ಹಾಗೆ ಹಾಡುಗಳು ಸಾಕಷ್ಟು ಜನ ಮೆಚ್ಚುಗೆ ಗಳಿಸಿದೆ. ಯಾಕಂದ್ರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ ಆನಂದ್ ಆಡಿಯೋ ಪ್ಲಾಟ್ಫಾರ್ಮ್ ಅಲ್ಲಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇವತ್ತು ಮಿಸ್ಟರ್ ನಟ್ವರ್ಲಾಲ್ ಸಿನಿಮಾದ ಟ್ರೇಲರ್ ಲಾಂಚ್ ಜೊತೆಗೆ ಪತ್ರಿಕಾಗೋಷ್ಠಿ. ಬಹಳ ಸ್ಪೆಷಲ್ ಆಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಿರ್ಮಾಪಕರುಗಳ ದಂಡೆ ಆಗಮಿಸಿದೆ. ಹಾಗಾಗಿ ಕಾರ್ಯಕ್ರಮನೂ ಸೂಪರ್ ಹಿಟ್, ಸಿನಿಮಾನು ಸೂಪರ್ ಹಿಟ್ ಅಂತ ನಾವು ಈಗಲೇ ಎಕ್ಸ್ಪೆಕ್ಟ್ ಮಾಡಬಹುದು. ಮೊದಲಿಗೆ ನಮ್ಮ ಅಧ್ಯಕ್ಷರು ಹಾಗೆ ನಿರ್ಮಾಪಕರಾಗಿರುವಂತಹ NM ಸುರೇಶ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್ ನಿಮ್ಗೆ ಸ್ವಾಗತ. ಹಾಗೆ ಬಾಮಾ ಹರಿ ಸರ್ ಕೂಡ ಆಗಮಿಸಿದ್ದಾರೆ. ಸರ್ ನಿಮ್ಗೂ ಕೂಡ ಸ್ವಾಗತ. ನಿರ್ಮಾಪಕರಾಗಿರುವಂತಹ ಚಿಂಗಾರಿ ಮಹದೇವ್ ಸರ್ ಬಂದಿದ್ದಾರೆ. ಸರ್ ಸ್ವಾಗತ. ಹಾಗೆ ಸಿದ್ದರಾಜು ಸರ್ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಶಿಲ್ಪಾ ಶ್ರೀನಿವಾಸ್ ಅವರು ಸರ್ ನಿಮ್ಗೂ ಪ್ರೀತಿಯ ಸ್ವಾಗತ. ಕಿರಣ್ ಕುಮಾರ್ ರೆಡ್ಡಿ ಅವರು, ಇವರು ಕೂಡ ಯಂಗೆಸ್ಟ್ ಪ್ರೊಡ್ಯೂಸರ್. ಸರ್ ನಿಮ್ಗೂ ಕೂಡ ಸ್ವಾಗತ. ಹಾಗೆ ನಮ್ಮೆಲ್ಲರ ಫೇವ್ರೆಟ್ ನಿರ್ದೇಶಕರುಗಳಲ್ಲಿ ಒಬ್ರು ಚೇತನ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಚೇತನ್ ನಿಮ್ಗೂ ವೆಲ್ಕಮ್. ವಿತರಕರ ವಲಯದ ಉಪಾಧ್ಯಕ್ಷರು ವೆಂಕಟೇಶ್ ಸರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್ ನಿಮ್ಗೂ ಕೂಡ ಸ್ವಾಗತ. ಹಾಗೆ ಇಡೀ ಸಿನಿಮಾ ತಂಡ, ಅದರಲ್ಲಿ ಪ್ರಮುಖವಾಗಿ ಸ್ಟಾರ್ ಕಾಸ್ಟ್ ಅಂತ ಬಂದಾಗ ನಮ್ಮ ಸುದ್ದಿ ಅವರಾಗಿರ್ಬೋದು, ಹರಿಣಿ ಮೇಡಮ್ ಅವರಾಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ರಾಘು ಸರ್ ಆಗಿರ್ಬೋದು, ಒಬ್ರಿಗಿಂತ ಒಬ್ರು ಕಲಾವಿದ್ರು, ಅತ್ಯುತ್ತಮ ಕಲಾವಿದ್ರು. ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇನ್ನು ಈ ಸಿನಿಮಾದ ಹೀರೋಯಿನ್, ಒಂಥರ ಸ್ವೀಟ್ ಹಾರ್ಟ್ ಆಫ್ ಸ್ಯಾಂಡಲ್ವುಡ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ, ಸೋನಲ್ ಅವರು. ಮೇಡಮ್ ನಿಮ್ಮ ಹೆಸರು ಹೇಳ್ದೆ ಅಲ್ಲ, ಸೋನಲ್ ಅವರು. ಸೋನಲ್ ವೆಲ್ಕಮ್. ಹಾಗೆ ತನುಷ್ ಅವರು ಈ ಹಿಂದಿನ ಸಿನಿಮಾಗಳು, 3 ಸಿನಿಮಾಗಳಲ್ಲೂ ಅವರ ಅಭಿನಯ ಆಗಿರ್ಬೋದು, ಕಂಟೆಂಟ್ ಆಯ್ಕೆ ಆಗಿರ್ಬೋದು, ಸಿನಿಮಾಗಳನ್ನ ಮಾಡಿದಂತ ರೀತಿ ಆಗಿರ್ಬೋದು, ಆ ಎಲ್ಲ ವಿಚಾರಗಳಿಂದ ಗಮನ ಸೆಳೆದಂತ ಕಲಾವಿದ ತನುಷ್. ಇದು 4ನೇ ಸಿನಿಮಾ. ಸೂಪರ್ ಡೂಪರ್ ಸಕ್ಸಸ್ ಸಿಗ್ಲಿ ನಿಮ್ಗೆ ಈ ಸಿನಿಮಾ ಮೂಲಕ. ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಪಾಮಗಿರಿ ಸರ್ ಕೂಡ ಈಗಷ್ಟೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್ ನಿಮ್ಗೂ ಕೂಡ ವೆಲ್ಕಮ್. ಇನ್ನೇನು ನಮ್ಮನ್ನ ಜಾಯಿನ್ ಆಗ್ತಾರೆ ಕುಣಿಗಲ್ MLA ಡಾಕ್ಟರ್ ರಂಗನಾಥ್ ಅವರು. ಅವರಿಗೆ ನಾವು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದಿದ್ದು. ನಾನು ಇವ್ರನ್ನೆಲ್ಲ ಮಾತನಾಡಿಸೋ ಅಷ್ಟೊತ್ತಿಗೆ ಅವ್ರು ಜಾಯಿನ್ ಆಗ್ಬಿಡ್ತಾರೆ. ಮೊದಲಿಗೆ ಈ ಸಿನಿಮಾ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಮಿಸ್ಟರ್ ನಟ್ವರ್ಲಾಲ್ ಹೆಸರು ಕೇಳಿದ ತಕ್ಷಣ ನಮ್ಗೊಂದಷ್ಟು ಹಳೆ ಸಿನಿಮಾಗಳು ನೆನಪಾಗತ್ತೆ. ಆ ಹೆಸರು ಕೂಡ ನಮ್ಗೊಂದಷ್ಟು ಫೆಮಿಲಿಯರ್ ಅನ್ಸುತ್ತೆ. ಬಿಹಾರ್ ಮೂಲದ ಒಬ್ಬ ಫೇಮಸ್ ಕಾನ್ ಕಿಂಗ್, ಅಂದ್ರೆ ಭಾರತ ಕಂಡಂತ ಒಬ್ಬ ಹೈ ಪ್ರೊಫೈಲ್ ಕಳ್ಳ ಅಂತ ಹೇಳ್ಬಹುದು. ನಟ್ವರ್ಲಾಲ್ ಅಂದ್ರೆ ತಾಜ್ ಮಹಲ್, ರೆಡ್ ಫೋರ್ಟ್, ರಾಷ್ಟ್ರಪತಿ ಭವನ ಇಂಥದ್ದನ್ನೇ ಸೇಲ್ ಮಾಡಿದಂತ ಕಳ್ಳ. ಮ್ಯಾನ್ಯುವಲಿ ಸಖತ್ ಕ್ಲೆವರ್ ಇದ್ದಂತ ಕಳ್ಳ. ದೊಡ್ಡ ದೊಡ್ಡ ರಾಜಕಾರಣಿಗಳು, ಇಡೀ ಗೌರ್ಮೆಂಟ್ಗೆನೆ ಮಂಕು ಬೂದಿ ಎರಚಿ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಕಳ್ತನ ಮಾಡಿದಂತ ಒಬ್ಬ ಕಳ್ಳ. ಆತನ ಕತೆ ಈ ಹಿಂದೆ ಸಿನಿಮಾಗಳಾಗಿದೆ. ಫುಲ್ ಫ್ಲೆಡ್ಜ್ ಆಗಿ ಆತನ ಕತೆ ತಗೊಂಡಿಲ್ಲ ಅಂದ್ರೂ ಒಂದ್ ಲೈನ್ ತಗೊಂಡು ಎಲಾಬ್ರೇಟ್ ಮಾಡಿರುವಂತ ಸಿನಿಮಾಗಳು ಸಾಕಷ್ಟು ಉದಾಹರಣೆಗಳಿದೆ. ಆತನ ಹೆಸರನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಅಂದಾಗ ಒಂದ್ ಚಿಕ್ಕದಾಗಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಇಲ್ಲೂ ಒಬ್ಬ ಕಳ್ಳ ಅಂತೂ ನಮಗ್ ಸಿಗ್ತಾನೆ, ವೆರಿ ಕ್ಲೆವರ್ ಕಳ್ಳ ಸಿಗ್ತಾನೆ ಅಂತ. ಟೀಸರ್ ನೋಡಿದಾಗ ನಮ್ಗೆ ಆ ಕಳ್ಳ ಯಾರು ಅನ್ನೋ ಗ್ಲಿಮ್ಸ್ ಸಿಕ್ಕಿದೆ. ಆ ಕಳ್ಳ ವೇದಿಕೆ ಮೇಲೆ ಬಂದ್ಮೇಲೆ ನಾನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಈಗಷ್ಟೇ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಂಗನಾಥ್ ಸರ್ ಕುಣಿಗಲ್ MLA ಆಗಮಿಸಿದ್ದಾರೆ. ಸರ್ ನಿಮ್ಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಇಷ್ಟು ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ಆಗಮಿಸಿ ಇವತ್ತಿನ ಟ್ರೈಲರ್ ಲಾಂಚ್ ಮಾಡ್ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಫಾರ್ ಕಮಿಂಗ್. ನಾನು ಮಿಸ್ಟರ್ ನಟ್ವರ್ಲಾಲ್ ಬಗ್ಗೆ ಹೇಳ್ತಾ ಇದ್ದೆ. ಆತನ ಹೆಸರಿಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಅಂದ ತಕ್ಷಣ ಆತನ ಕಥೆನ ಅನ್ನುವಂತ ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಆದ್ರೆ ಇದು ಬೆಂಗಳೂರು ಸುತ್ತಮುತ್ತ ನಡೆದಂತ ಒಂದಷ್ಟು ಈ ತರದ ಹೈ ಪ್ರೊಫೈಲ್ ಕಳ್ಳತನದ ವಿಚಾರಗಳಾಗಿರ್ಬೋದು, ಅಥವಾ ಕ್ರೈಮ್ ಅನ್ನೋದು ಯಾವ ತರ ಆಗತ್ತೆ, ಆ ರಿಯಲ್ ಇನ್ಸಿಡೆಂಟ್ ಗಳನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಇದು. ಹೆಚ್ಚಿನ ವಿಚಾರವನ್ನ ನಾನು ಟೀಮ್ ಕೈಲೇ ಮಾತನಾಡಿಸ್ತೀನಿ. ನಿರ್ದೇಶಕರು ಹಾಗೆ ತನುಷ್. ಮೊದಲಿಗೆ ನಮ್ಮ ನಿರ್ದೇಶಕರ ಬಗ್ಗೆ ಒಂದೆರಡು ಸಾಲ ಹೇಳಲೇಬೇಕು. ಲಾವಾ ಅವರು
ಲಾಯರ್ ಆಗಿದ್ರು ಕೂಡ, ವೃತ್ತಿಯಲ್ಲಿ ವಕೀಲರು, ಆದ್ರೆ ವೃತ್ತಿಯಲ್ಲಿ ವಕೀಲರಾಗಿದ್ರು ಕೂಡ ಸಾಕಷ್ಟು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಯೋಧ್ಯಪುರಂ ತುಂಬಾ ವರ್ಷಗಳ ಹಿಂದೆ ಮಾಡಿದಂತ ಒಂದು ಸಿನಿಮಾ ಇದೀಗ ಮಿಸ್ಟರ್ ನಟ್ವರ್ಲಾಲ್ ಮೂಲಕ ಒಂದು ಕಮರ್ಷಿಯಲ್ ಸಿನಿಮಾ ಮೂಲಕ ನಿಮ್ಮ ಮುಂದೆ ಬರೋದಕ್ಕೆ ರೆಡಿ ಆಗಿದ್ದಾರೆ. ಇವತ್ತಿನ ಟ್ರೈಲರ್ ಲಾಂಚ್ ಜಾಸ್ತಿ ತಡ ಮಾಡೋದು ಬೇಡ, ನಮ್ಮ MLA ಸಾಹೇಬ್ರು ಕೈಯಲ್ಲೇ ಟ್ರೈಲರ್ ಲಾಂಚ್ ಮಾಡಿಸ್ಬೇಕು ಅನ್ನೋದು ಸಿನಿಮಾ ತಂಡದವರ ಆಸೆ. ಜೊತೆಗೆ ಎಲ್ಲ ನಿರ್ಮಾಪಕರುಗಳಿದ್ದಾರೆ, ನಿಮ್ಗೆಲ್ರಿಗೂ ಮೈಕ್ ಕೊಡ್ತೀನಿ ನಾನು, ಅಲ್ಲೇ ಕುತ್ಕೊಂಡು ಒಂದು ವಿಷಯ ಹೇಳಿ ಟ್ರೈಲರ್ ಲಾಂಚ್ ಅಂದ್ರೆ ಟ್ರೈಲರ್ ಲಾಂಚ್ ಆಗತ್ತೆ. ಕಂಟೆಂಟ್ ನೋಡಿದ ಮೇಲೆ ಹೆಂಗ್ ಅನಿಸ್ತು ಸಿನಿಮಾ ತಂಡದ ಬಗ್ಗೆ, ಸಿನಿಮಾ ಬಗ್ಗೆ ಮಾತನಾಡಿಸ್ತೀನಿ. ಮೈಕ್ ಕೊಟ್ಬಿಡಿ ಅವ್ರಿಗೆ, ಗೊತ್ತಾಗುತ್ತೆ ಎಷ್ಟು ಡೀಟೇಲಿಂಗ್ ಮೇಲ್ ವರ್ಕ್ ಮಾಡಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುವಂತ ಒಂದು ಟ್ರೈಲರ್. ಇಡೀ ತಂಡಕ್ಕೆ ಕಂಗ್ರಾಚುಲೇಟ್ ಮಾಡ್ತಾ ಮೊದಲಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ ನಮ್ಮ MLA ಸಾಹೇಬ್ರು. ಡಾಕ್ಟರ್ ರಂಗನಾಥ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಟ್ರೈಲರ್ ಹೆಂಗ್ ಅನ್ನಿಸ್ತು, ಹಾಗೆ ಸಿನಿಮಾ ಫೆಬ್ರವರಿ 23ಕ್ಕೆ ರಿಲೀಸಿಗೆ ರೆಡಿ ಆಗಿದೆ ಸರ್. ಸಿನಿಮಾ ತಂಡದ ಬಗ್ಗೆ ಒಂದೆರಡು ಮಾತನಾಡ್ಬೇಕು. ಮೊದಲು ಮಾತಾಡಿ. ಮೊದಲೆಲ್ಲ ಫಿಲಮ್ಸು ನಾವು ಚಿಕ್ಕದ್ರಿಂದ ನೋಡ್ತಾ ಇರ್ಬೇಕಾದ್ರೆ ನೆರೇಟಿವ್ಸೇ ಬೇರೆ ಇತ್ತು. ಈಗ ಟೋಟ್ಲಿ ಇಟ್ ಹ್ಯಾಸ್ ಚೇಂಜ್. ಈಗ ಆ್ಯನಿಮಲ್ ಮತ್ತು ಕಾಂತಾರ ಆ ಸ್ಟೈಲಲ್ಲಿದೆ. ಮೂವೀಸ್ ಅಂದರೆ ವಿ ನೀಡ್ ಟು ಹ್ಯಾವ್ ಲಾಟ್ ಆಫ್ ಸರ್ಪ್ರೈಸಸ್. ಸೊ ಅದ್ರ ಜೊತೆಗೆ ಈಗಿರೋ ಅಂಥ ಜೀವನದ ನೈಜಿಕತೆ ಭಾಳಷ್ಟು ಹತ್ರ ಇರಬೇಕು. ಎಲ್ಲೋ ಒಂದು ಕಡೆ ಟ್ರೈಲರ್ ನೋಡಿದಾಗ ಕ್ಯೂರಿಯಾಸಿಟಿ ಹೆಚ್ಚಿನದಾಗಿ ಕಾಣಿಸ್ತಾ ಇದೆ. ಆಮೇಲಿಂದ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನೋನ್ ಹಿಮ್ ಸಿನ್ಸ್ ಆಲ್ಮೋಸ್ಟ್ 15 years ಇಂದ. ಒಳ್ಳೆಯ ಹುಡುಗ, ಭಾಳಷ್ಟು ಚಿಂತನೆ ಮಾಡೋಂಥ ಒಬ್ಬ, ಸ್ಪಷ್ಟವಾದಂಥ ಮನಸ್ಸಿನ ಇಟ್ಕೊಂಡಿರೋಂಥ ಮಾನವೀಯತೆ ದೃಷ್ಟಿಯಲ್ಲಿ ಬೆಳೆದು ಬಂದಿರೋಂಥದ್ದನ್ನು ಹಿನ್ನೆಲೆ ನೋಡಿದ್ದೇನೆ ನಾನು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಇವತ್ತು ಮೂವಿ ಮಾಡಬೇಕಾದ್ರೂ ಭಾಳಷ್ಟು ನಿಮಗೆ ಯು ನೀಡ್ ಟು ಹ್ಯಾವ್ ಲಾಟ್ ಆಫ್ ಟ್ಯಾಲೆಂಟ್ ಟು ಬಿಲ್ಡ್ ಅಪ್ ಲಾಟ್ ಆಫ್ ಕ್ಯೂರಿಯಾಸಿಟೀಸ್ ಆ್ಯಂಡ್ ಟು ಗಿವ್ ದಿ ಸೊ ಕೈಂಡ್ ಆಫ್ ಅ ಸ್ಟ್ರೆಂತ್ ವೇರ್ ಇನ್ ವಿಚ್ ಇಟ್ ಮ್ಯಾಚಸ್ ದಿ ರಿಯಲ್ ಲೈಫ್. ಸೊ ಹಾಗಾಗಿ ಈಗಿನ ಕಾಲದಲ್ಲಿ ಭಾಳಷ್ಟು ಸ್ಪೀಡ್ ಆ್ಯಂಡ್ ಇಶ್ಯೂಸ್ಗಳು ಬೇಸ್ಡ್ ಮೂವೀಸ್ ಇರಬೇಕು. ನನ್ನ ಪ್ರಕಾರ ಲವ ಹ್ಯಾಸ್ ಪುಟ್ ಇನ್ ಲಾಟ್ ಆಫ್ ಎಫರ್ಟ್ ಆನ್ ದಿಸ್ ಮೂವಿ ಅಂತ ನನಗೆ ಭಾವಿಸ್ತೇನೆ ನಾನು. ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇವತ್ತಿನ ದಿನ ಚೆನ್ನಾಗಿ ಬಂದಂಥ ಮೂವಿಗಳು ಸಕ್ಸಸ್ ಆಗಿರೋಂಥದ್ದನ್ನು ನಮ್ಮ ಕರ್ನಾಟಕ ಜನರು ಸಾಬೀತು ಮಾಡಿದ್ದಾರೆ. ಅದ್ರ ಜೊತೆಗೆ ಈಗಿನ ಧನುಷ್ ಬಾಡಿಲಿ, ಹೈಟಲ್ಲಿ, ಎಲ್ಲ ರೀತಿಯಲ್ಲೂ ಈ ಮ್ಯಾಚಸ್ ದಿ ಹೀರೋಯಿಸಮ್, ಮ್ಯಾಕೋಯಿಸಮ್, ಆ್ಯನಿಮಲ್ ಹೀರೋ. ಸೊ ಐ ಫೀಲ್ ದಟ್ ಯು ಮೈಟ್ ಸ್ಟ್ಯಾಂಡ್ಸ್ ವಿತ್ ದಿ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಕರ್ನಾಟಕ ಪೀಪಲ್ ಅನ್ಕೋತೀನಿ. ಚೆನ್ನಾಗಾದ ಕಾಂತಾರ ಥರ ನ್ಯಾಷನಲ್ ಲೆವೆಲ್ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ಭಗವಂತನ ಆರೈಕೆ ಸದಾ ಕಾಲ ಇರಲಿ. ನಮ್ಮೆಲ್ಲ ಗುಡ್ ವಿಶಸ್ ಇರುತ್ತೆ ಮತ್ತು ಕರ್ನಾಟಕ ಜನತೆ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಇಬ್ಬರು ಕಾಂಬಿನೇಷನಲ್ಲಿ ಮತ್ತು ಫಿಲ್ಮ್ ಪ್ರೊಡಕ್ಷನಲ್ಲಿ ಭಾಳಷ್ಟು ಜನ ಇನ್ವಾಲ್ವ್ ಆಗಿರ್ತೀರಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಹೀರೋಯಿನ್ ಐ ನೋ ಹರ್ ವೆಲ್ ಸಿನ್ಸ್ ಮೈ ಒನ್ ಆಫ್ ಮೈ ಫ್ರೆಂಡ್ ವಾಸ್ ಅ ಪ್ರೊಡ್ಯೂಸರ್ ಫಾರ್ ಯು, ಪ್ರಾಬ್ಲಿ ಸೆಕೆಂಡ್ ಆರ್ ಥರ್ಡ್, ರವಿ. And basically I just want to thank the people who are behind this, especially will not be seen on the screen. So love and team, again, once again, congratulations. I wish you good luck. God bless you all. Thank you. ಧನ್ಯವಾದಗಳು ಸರ್. ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ನಮ್ಮ ನಿರ್ದೇಶಕರು ಹಾಗೆ ತಂಡದ ಮೇಲಿರುವಂತ ಪ್ರೀತಿಗೆ ಇವತ್ತು ಇಲ್ಲಿವರೆಗೂ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮೆಲ್ಲ ನಿರ್ಮಾಪಕರುಗಳನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಂತ ಸಮಯ. ಮೊದಲಿಗೆ NM ಸುರೇಶ್ ಸರ್, ಮಹದೇವ್ ಸರ್, ಬಾಮಾ ಹರೀಶ್ ಸರ್, ಸಿದ್ದರಾಜು ಸರ್, ಶಿಲ್ಪಾ ಶ್ರೀನಿವಾಸ್ ಅವರು, ಇಷ್ಟು ಜನ ಅಂದ್ರೆ ಈ ವೇದಿಕೆಗೆ ಒಂದು ವೆಯ್ಟ್ ಜಾಸ್ತಿ ಆಗುತ್ತೆ. ಎಲ್ಲ ಅನ್ನದಾತರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಿರಣ್ ಕುಮಾರ್ ರೆಡ್ಡಿ ಅವರು, ಬಾಮಾ ಗಿರೀಶ್ ಸರ್, ವೆಂಕಟೇಶ್ ಸರ್, ಗಂಗಣ್ಣ, ಎಲ್ರು ಬಂದ್ಬಿಡಿ.
ಹಲೋ, ಚೇತನ್ ಸರ್ ದಯವಿಟ್ಟು ಬನ್ನಿ ಸರ್. ಒಬ್ರು ನಿರ್ದೇಶಕರು ಇರ್ಲಿ ಅಂತ. ಹೌದು, ಅವರು ನೆಕ್ಸ್ಟ್ ಪ್ರೊಡ್ಯೂಸರ್ ಆಗ್ತಾರೆ ಅಂತ ಕೊಟ್ಬಿಡಿ. ಬನ್ನಿ. ಓಕೆ, ಒಂದು ಫೋಟೋ ಆಪರ್ಚುನಿಟಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಒಂದು ಫೋಟೋ ಆಪರ್ಚುನಿಟಿ. ಸೋನಲ್ ಬನ್ನಿ. ಸೋನಲ್ ಬಂದ್ಬಿಡಿ. ವಿಲಿಯಂ ಸರ್ ದಯವಿಟ್ಟು ಬನ್ನಿ. ಬನ್ನಿ ಸರ್. ವಿಲಿಯಂ ಸರ್, ವಿಲಿಯಂ ಡೇವಿಡ್ ಸರ್ ಸರ್, ಈ ಆರ್ಟಿಸ್ಟ್ ಸಿನಿಮಾದ ಬನ್ನಿ ಸರ್, DOP. ಬನ್ನಿ ಸರ್. ಅರಿಣಿ ಮೇಡಮ್ ಬನ್ನಿ ಮೇಡಮ್, ಬನ್ನಿ ಮೇಡಮ್ ಸರ್, ಬನ್ನಿ ಕಾಕ್ರೋಚ್ ಸರ್. ಸರ್ ಸರ್ ಬನ್ನಿ ಸರ್, ಪ್ಲೀಸ್ ಬನ್ನಿ. ಟೀಮ್ ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ರಾಘು ಸರ್, ಧರ್ಮವಿಶ್ವ ಅವ್ರು ಬಂದಿಲ್ಲ. ಹಳ್ಳಿ ಮೇಡಮ್ ಬಂದ್ಬಿಡಿ, ಒಂದು ಫೋಟೋ ಆಗ್ಬಿಡ್ಲಿ, ಗ್ರೂಪ್ ಫೋಟೋ ಕರೆದಿದ್ದೀನಿ. ಸರ್ ಬನ್ನಿ ಸರ್. ಸರ್ ಆಡಿಟರ್ ಸರ್, ಆಡಿಟರ್ ಸರ್, ಆಡಿಟರ್ ಸರ್, ನಿತ್ಯಾನಂದ ಸರ್ ಬನ್ನಿ. ಹಾ, ಬನ್ನಿ. ನಿರ್ದೇಶಕರೇ ಒಂದು ನಿಮಿಷ ಮೂರಣ್ಣ ಸೈಡು. ಓಕೆ, ಆಯ್ತಾ? ಒಂದು ನಿಮಿಷ ಚಾನೆಲ್ ಅವ್ರು ಕವರ್ ಮಾಡ್ತೀವಿ. ನೀವೆಲ್ಲ ಮಾತಾಡ್ಬೇಕು ಒಂದೆರಡು ನಿಮ್ಮ. ಓಕೆ ಅಲ್ಲ? ಓಕೆ, ಸಿನಿಮಾ ಟೀಮನ್ನು ನಾನು ಮತ್ತೆ ಮಾತಾಡಿಸ್ತೀನಿ. ನಿರ್ಮಾಪಕರಿಗೆಲ್ಲ ಟ್ರೈಲರ್ ಹೆಂಗ್ ಅನ್ನಿಸ್ತು ಇದೊಂಚೂರು ಇಸ್ಕೊಂಬಿಡಿ. ಅನ್ನಿಸ್ತು ಟ್ರೈಲರ್ ಹೆಂಗ ಅನ್ನಿಸ್ತು ಒಬ್ಬೊಬ್ರೆ ಒಂದೆರಡು ಸಾಲುಗಳಲ್ಲಿ ಹೇಳಿದ್ರೆ ನಮಗ್ ಖುಷಿ ಆಗತ್ತೆ. ಸುರೇಶ್ ಸರ್ ಹೇಳಿ, ಟ್ರೈಲರ್ ನೋಡಿದ್ರಿ, ಹೆಂಗ ಅನ್ನಿಸ್ತು ಟ್ರೈಲರು? ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನಗೇನಪ್ಪ ಭಾಳ ಖುಷಿಯಾದ ನಟರ ಸಿನಿಮಾದಲ್ಲಿ ನಮ್ಮ ಡಾಕ್ಟರ್ ರಂಗನಾಥ್ ಅವರು ಸಿನಿಮಾದ ಬಗ್ಗೆ ಎಷ್ಟು ತಿಳುವಳಿಕೆ ಹೇಳ್ಕೊಂಡಾರೆ. ರಾಜಕೀಯ ಮಾಡ್ತಾರೆ ಅನ್ಕೊಂಡಿದ್ದೆ. ಸಿನಿಮಾದ ಪ್ರತಿಯೊಂದು ಹಂತಗಳನ್ನು ಮಾತಾಡಿದ್ರು. ದಟ್ ಶೋಸ್ ಸಿನಿಮಾನ ಪ್ರತಿಯೊಬ್ಬರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಾವು ಯಾವುದೋ ಸಿನಿಮಾ ಮಾಡಬೇಕಾದ್ರೂ ಹುಷಾರಾಗಿ ಮಾಡಬೇಕು. ಕಂಟೆಂಟ್ ಓರಿಯೆಂಟ್ ಮಾಡ್ತಿರೋ ಏನು ಮಾಡ್ತಿರೋ ಒಂದು ಪಾಸಿಟಿವ್ ಥಿಂಕರ್ ಮಾಡಬೇಕು ಅಂತ ಅರ್ಥ. ಯಾಕಂದರೆ ಬರೀ ರಾಜಕಾರಣ ಮಾಡಲ್ಲ, ಸಿನಿಮಾ ಕೂಡ ಅರ್ಥಕೊಂಡಿದ್ದಾರೆ ಅಂತ ಅರ್ಥ. ನಮ್ಮ ಜವಾಬ್ದಾರಿ ಜಾಸ್ತಿ ಮಾಡಿದ್ರು ಸಾಹೇಬ್ರು ಇವತ್ತು ಮಾತಾಡ್ಬಿಟ್ಟು. ಭಾಳ ಖುಷಿ ಆಯ್ತು ನನಗೆ. ಪ್ರತಿಯೊಂದು ಟೆಕ್ನಿಷಿಯನ್ ಚೆನ್ನಾಗಲಿ, ಸಿನಿಮಾ ಟ್ರೇಲರ್ ಬಗ್ಗೆ ಚೆನ್ನಾಗಲಿ, ಹಿಂದಿನ ತಿಂಗಳ ಸಿನಿಮಾ ಯಾವ ಥರ ಮಾಡ್ತಾಯಿದ್ರು ಅಂತ. ನನ್ನ ಪ್ರಕಾರ ಲವ ಅವ್ರ ಸಿನಿಮಾ ಇವತ್ತು ಈ ಟ್ರೇಲರ್ ನೋಡಿದ್ಮೇಲೆ ಅನಿಸ್ತು ಏನೋ ಸಮ್ ಡಿಫ್ರೆಂಟ್ ಆಗಿದೆ, ಇಂಟ್ರೆಸ್ಟಿಂಗ್ ಇದೆ. ಈ ಸಿನಿಮಾ ಭಾಳ ಕಷ್ಟಪಟ್ಟು ಯಾರು DOP ಯಾರು ಗೊತ್ತಿಲ್ಲ, ಇವರು ವಿಲಿಯಂ ಡೇವಿಡ್ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹೌದಾ? ಗೊತ್ತಿಲ್ಲ ನನಗೆ. ವಿಕ್ರಾಂತ್ ರೋಣ ಮಾಡಿದ್ದು ಗೊತ್ತಾಯಿತು. ಬಟ್ ಆದರೆ DOP ನೋಡಿದ್ಮೇಲೆ ವರ್ಕಲ್ಲಿ ತುಂಬ ಟೆಕ್ನಿಕಲಿ ವೆರಿ ವೆರಿ ಸೌಂಡ್ ಆಗಿದೆ. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಯಾರು ಮಾಡಿದ್ದು ಗೊತ್ತಿಲ್ಲ, ಧರ್ಮವಿಷಯನ. ಅದರಿಂದ ಈ ಸಿನಿಮಾ ಭಾಳ ನಮ್ಮ ಧನುಷ್ ಹೀರೋ ಇದಾರಲ್ಲ, ಧನುಷ್ ಇದು ವಿತೌಟ್ ಹೇರ್ಸ್, ನಾನೆಲ್ಲ ರಜನಿಕಾಂತ್ ಬಂದಂಗೆ ಆಯ್ತು ನನಗೆ ಎಂಟ್ರೆನ್ಸ್ ನೋಡಿದೆ. ಅದು ಯಾವುದೋ ಒಂದು ಸಿನಿಮಾ ಶಿವಾಜಿ, ಕರೆಕ್ಟ್ ಅವರೇ ಇದ್ರ ಮೇಲೆ, ಆ ಬೇಸ್ ಮೇಲೆ ಈ ಸಿನಿಮಾ ಕತೆ ಯಾರೂ ಮಾಡಿಲ್ಲ ಇದುವರೆಗೂ. ಐ ಥಿಂಕ್ ಕನ್ನಡದಲ್ಲಿ ಒಂದು ಮೈಲಿಗಲ್ಲಾಗಲಿ ಈ ಸಿನಿಮಾ ಮಾಡಿದ್ದ ಅದು ನಮ್ಮ ಹೀರೋಯಿನ್ ಸೋನಾಲ್ ಇರ್ಬೋದು, ಹರಿಣಿ ಇರ್ಬೋದು, ಸಂಬಂಧಪಟ್ಟ ನಮ್ಮ ಕಾಮಿಡಿ ಆರ್ಟಿಸ್ಟ್ಗಳು ಭಾಳ ಇದ್ದಾರೆ, ಬಂಚ್ ಆಫ್ ಆರ್ಟಿಸ್ಟ್ ಇದ್ದಾರೆ ಎಲ್ಲರಿಗೂ. ಈ ಸಿನಿಮಾ ಒಂದು ಕನ್ನಡ ಚಿತ್ರ ದಾಖಲೆ ಆಗಲಿ, ಲವ ಒಬ್ಬ ದೊಡ್ಡ ನಿರ್ದೇಶಕನಾಗಲಿ, ನಿರ್ಮಾಪಕ ಹಾಕಿದ ಬಂಡವಾಳ ಪೂರ್ತಿ ಬರಲಿ, ಇಂಥ 10 ಹಲವಾರು ಸಿನಿಮಾ ಮಾಡೋ ಶಕ್ತಿ ನಮ್ಮ ಜನ ಕೊಟ್ಟು ಇಂಥವ್ರಿಗೆ ಸಪೋರ್ಟ್ ಮಾಡಲಿ.
ಮುಖ್ಯವಾಗಿ ಹೊಸಬ್ರು ಮಾಡಿದಾಗ ಇಂದು ವೆಂಚರ್ ಮಾಡಿದಾಗ ನಮ್ಮ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಈಗ ಚಿತ್ರರಂಗ ನಿಂತಿರೋದು ಸಾಹೇಬ್ರೆ, ಮೋರ್ ದ್ಯಾನ್ 400 ಮೂವೀಸ್ ವಿ ಆರ್ ಮೇಕಿಂಗ್ ಸನ್ಸಾರ್ ಇನ್ ಇಯರ್. ಅದರಲ್ಲಿ 80% ಕ್ಯಾಪ್ಚರ್ಡ್ ಬೈ ನ್ಯೂ ಕಮರ್ಸ್, ನ್ಯೂ ಟ್ಯಾಲೆಂಟ್, ನ್ಯೂ ಟೆಕ್ನಿಷಿಯನ್ ಅಂತ ಹೊಸಬ್ರು ಸಿನಿಮಾ ಮಾಡಿದಾಗ ಏನಾದ್ರೆ ಸರ್, ಕೆಲವರಿಗೆ ನಮಗೆ ಸಣ್ಣ ಪುಟ್ಟ ಇದ್ದಾಗ ನಮ್ಮ ಸರ್ಕಾರ ಮಟ್ಟದಲ್ಲೂ ಕೂಡ ಕೆಲವು ಸಹಾಯ ಬೇಕಾಗತ್ತೆ. ಮೊನ್ನೆ ಒಂದು ಸ್ಮಾಲ್ ಇನ್ಸಿಡೆಂಟು, ಬಟ್ ಆಗೋದಿಲ್ಲ ಅಂದ್ಬಿಟ್ಟು ಸ್ಟ್ರೈಟ್ ಅವೇ ದೇ ಸೆಟ್ ರಿಜೆಕ್ಟ್. ಐ ಡೋಂಟ್, ನೀವು ಏನಾದ್ರು ಸಹಾಯ ಮಾಡಂಗಿದೆ ಸಹಾಯ ಮಾಡಿಕೊಡಿ ಸರ್. ಸನ್ಸಾರ್ ವಿಚಾರದಲ್ಲಿ ಮೊನ್ನೆ ನಮ್ಮ ಹೊಸ ನಿರ್ಮಾಪಕರೆಲ್ಲ ಸಿನಿಮಾಗಳು ಮಾಡಿದಾಗ 2015-11 ನವಂಬರ್ 23 ಒಳಗೆ ಅಪ್ಲೈ ಮಾಡಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ರು. ಆ ಕಂಡೀಷನ್ ಹಾಕಿದಾಗ ಎಲ್ಲರೂ ವಿತಿನ್ ಟೈಮಲ್ಲಿ ಅಪ್ಲೈ ಮಾಡಿದ್ರು ಕೂಡ ಸನ್ಸಾರ್ ಆಫೀಸ್ ಯಾರೋ ಒಬ್ಬ ಏನೋ ಹೆಚ್ಚು ಕಡಿಮೆ ಆಗಿ ಅವತ್ತೊಂದು 15-20 ಡೇಸ್ ಇರಲಿಲ್ಲ. ಅದರಿಂದ ಮೋರ್ ದೆನ್ 50-60 ಪ್ರೊಡ್ಯೂಸರ್ಸ್ಗೆ ಆ ವರ್ಷದ ಸಿನಿಮಾಗಳಿಗೆ ಸನ್ಸಾರ್ ಅಪ್ಲೈ ಮಾಡೋಕ್ಕೆ 31 ಡಿಸೆಂಬರ್ ತೊಗೊಳ್ಬೇಕು. ದಟ್ ಇಸ್ ದ ಮ್ಯಾಂಡೇಟ್ರಿ ಮೇಡ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. ಅದು ಇದೆ. ಇನ್ನು ಸನ್ಸಾರ್ ಬೋರ್ಡ್ ಅವರು ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ಕಾರಕ್ಕೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅದು ನಾವು ಪಾಸಿಟಿವ್ ಆಗಿ ಮಾಡ್ಕೊಂಡ್ವಿ. ಯಾರು 60 ಜನ ಸಿನಿಮಾ ನಿರ್ಮಾಪಕ ಹೊಸಬ್ರು ಅವ್ರಿಗೆ ಅನ್ಯಾಯ ಆಗಿದೆ, ಅದಕ್ಕೆ ಸಹಾಯ ಮಾಡ್ಬೋದು ಅಂತ ಕೇಳಿದಾಗ ಸ್ಟ್ರೈಟ್ ಅವೇ ಅಲ್ಲಿ ವಿತೌಟ್ ಗೋಯಿಂಗ್ ಟು ದಿ ಮಿನಿಸ್ಟ್ರಿ ಲೆವೆಲ್ಲು ಅಲ್ಲೇ ಹೆಲ್ಡಪ್ ಆಗಿದೆ. ಸರ್ಕಾರ ಒಪ್ಕೊಂಡ್ರು ಕೂಡ ಮಾಡಲ್ಲ ಅಂತ ಮಾತು ಬಂತ ಅಫಿಷಿಯಲ್ಸ್ಗಳು. ಏನಾರು ಅಕಸ್ಮಾತ್ ಸಹಾಯ ಮಾಡೋಕ್ಕಾದ್ರೆ ಮಾಡಿದರೆ 60 ನಿರ್ಮಾಪಕರು ಒಳ್ಳೆಯದಾಗಂಥ ಕೆಲಸ ತರೋದು. ಬಹುಶಃ ಇಲ್ಲಿ ಬಂದಿರ್ಬೋದು, ನಿಮಗೆ ಇವ್ರಿಗೂ ಗೊತ್ತಿರ್ಬೋದು, ರಾಘವೇಂದ್ರ ಸ್ವಾಮಿಗಳಿಗೆ ಕರೆಕ್ಟದ. ಅದೊಂದು ಚೂರು ಏನೋ ಆದರೆ ಮಾಡ್ಕೊಂಡು ಇಡಿ ಯಾಕಂದರೆ ಇಟ್ ನಾಟ್ ದಿ ಮಿಸ್ಟೇಕ್ ಮೇಡ್ ಬೈ ದಿ ಪ್ರೊಡ್ಯೂಸರ್ ಸರ್. ಅದಾಗಿದ್ದು ಮಿಸ್ಟೇಕ್ ಹ್ಯಾಪನ್ಡ್ ಬಿಕಾಸ್ ಆಫ್ ದಿ ಆಫೀಸರ್ ಹ್ಯಾಸ್ ಬಿನ್ ಸಸ್ಪೆಂಡೆಡ್ ಸರ್. ಚಂಬರ್ ಮಾಡಿದ್ವಿ, ಆಲ್ರೆಡಿ ಅಪ್ರೋಚ್ ಆಗಿದೆ ಸರ್. ಈಗ ಯಾವುದೇ ಒಂದು ವೆಂಚರ್ಸ್ ಮಾಡ್ಬೇಕಾದ್ರೆ ಇಟ್ ಈಸ್ ಎಂಟರ್ಪ್ರಿನರ್ಶಿಪ್. ಇದನ್ನ ಹಣ ಹಾಕಿ ಕರ್ನಾಟಕ ಸರ್ಕಾರಕ್ಕೂ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ನಿಮ್ಗೂ ಒಂದು ಅನುಕೂಲತೆ ಆಗುತ್ತೆ, ಹೊಸ ಉದ್ಯಮದಾರ ಉತ್ಪನ್ನ ಆಗ್ತಾನೆ. ಸೊ ಹಾಗಾಗಿ ನೀವೆಲ್ಲ ಈ ಸೆಷನ್ಸ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಇದ್ದೀರಿ ಬನ್ನಿ, ನಾನು ಸಿ ದಟ್ ದಿ ಮಿನಿಸ್ಟರ್ ವಿಲ್ ಬಿ ರೆಪ್ರೆಸೆಂಟೆಡ್ ವಿತ್ ಯುವರ್ ಗ್ರೀವಿಯನ್ಸಸ್. ಅದು ಮಾಡೋಣ. ವಿಲ್ ಡೂ ಡೆಫಿನೆಟ್ಲಿ ಡೂ ದಟ್. ಡೆಫಿನೆಟ್ಲಿ ಡೂ ಇಟ್. ಯಾಕಂದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ 100% 60 ಜನ ನಿರ್ಮಾಪಕರಿಗೆ ಒಂದು ಜಸ್ಟಿಫಿಕೇಶನ್ ಆಗುತ್ತೆ ಸರ್. ಅದು ಮಾಡಿದ್ರೆ ವಿಲ್ ವೆರಿ ಗ್ರೇಟ್ಫುಲ್. ದೇರ್ ಇಸ್ ಅ genuine cause, we are going to address the grievances. 100% genuine only. It is not mistake by any producer sir. It has happened because of the censor board of mistake sir. ಬರ ಕಷ್ಟ ಇದೆ, ಮಾಡಿದ್ರೆ ಇವ್ರು ಆಲ್ ವಿಲ್ ಬಿ ಗ್ರೇಟ್ಫುಲ್ ಟು ಸರ್. ಅಷ್ಟೇ ಹೇಳ್ತಾ ಈ ಸಿನಿಮಾ ನಿರ್ಮಾಪಕರು ಒಳ್ಳೇದಾಗಲಿ. ಲವ ಅವರು ಒಂದು ಬೇಸ್ ಮಾಡಿ ನಮ್ಮ ಡಾಕ್ಟರ್ ರಂಗನಾಥ್ ಸಾಹೇಬರು ಬಂದಿದ್ದಕ್ಕೆ ನಮ್ಮೊಂದು ಏನೋ ಒಂದು ಕೇಳ್ಕೊಂಡಿದ್ದೆ. ಅವರು ಈಸ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಸರ್. ಇಫ್ ಯು ಮೈಂಡ್ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ತಂಡದವರೆಗೂ, ಟೆಕ್ನಿಷಿಯನ್ ಟೀಮ್ವರೆಗೂ ಒಳ್ಳೇದಾಗಲಿ, ಎಲ್ಲ ನಟ ನಟರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಹಾರೈಸ್ತೀನಿ. ಈ ಸಿನಿಮಾ ಒಂದು ಸೂಪರ್ ಡೂಪರ್ ಹಿಟ್ ಆಗಿ ನಿರ್ಮಾಪಕರ ಜೋಬ್ ತುಂಬಲಿ, ಇನ್ನೊಂದು ಸಿನಿಮಾ ಮಾಡಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಓಕೆ, ಕಾರ್ಯಕ್ರಮಕ್ಕೆ ಕುಶಾಲ್ ಸರ್ ಈಗಷ್ಟೇ ಆಗಮಿಸಿದೆ ಸರ್. ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಪಾಮ ಹರೀಶ್ ಸರ್ ಹೇಳಿ, ಟ್ರೇಲರ್ ಹೆಂಗನ್ಸು? ತುಂಬ ಚೆನ್ನಾಗಿದೆ. ಲವ ತುಂಬ ನಮ್ಮ ರಂಗನಾಥ್ ಅವರು ಹೇಳ್ದಂಗೆ ತುಂಬ ಡೀಟೇಲಾಗಿ ವರ್ಕ್ ಮಾಡಿದ್ದಾರೆ. ಯಾಕಂದ್ರೆ ನನಗೆ ತನೀಶ್ ಅವರು ಬಂದು ಟೋಟಲ್ ಎಲ್ಲ ಇದು ತೋರಿಸಿದ್ರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನಿಜವೂ ಈ ಮಟ್ಟದ ಒಂದು ಸಿನಿಮಾ ಮಾಡಿದ್ದಾರೆ ಅಂತೇಳಿ ಭಾಳ ಖುಷಿ ಆಯಿತು. ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿದ್ರಲ್ಲವ. ಖಂಡಿತವಾಗ್ಲೂ ನಿಮ್ಮ ಒಂದು ಈ ಶ್ರಮಕ್ಕೆ ಖಂಡಿತವಾಗ್ಲೂ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ನಂಬಿಕೆ ನನಗಿದೆ. ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಹಿರಿಯರಿಗೆ ಎಲ್ರಿಗೂ ನಮಸ್ಕಾರ. ಇದು 23ನೇ ತಾರೀಕು ನಟವರ್ಲಲ್ಲಿ ಏನು ಸಿನಿಮಾ ರಿಲೀಸ್ ಆಗ್ತಾ ಇದೆ. 23ಕ್ಕೆ ಸಿನಿಮಾ ರಿಲೀಸ್ ಅಂತ ನಮ್ಮ ಡೈರೆಕ್ಟರ್ ಮತ್ತು ನಮ್ಮ ತನುಷರಲ್ಲಿ ಹೇಳಿದ್ದಂಗೆ ನನಗೊಂಥರ ಖುಷಿ ಆಯಿತು. ಇದೇ 23ನೇ ತಾರೀಕು ನಾನು ಮಾಡಿದಂಥ ದುನಿಯಾ ಸಿನಿಮಾ ರಿಲೀಸ್ ಆಗಿ 16 ವರ್ಷ ಆಯಿತು. ಅದೇ ಇದೇ ದಿನಾಂಕದಲ್ಲಿ ಅದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ಒಳ್ಳೇದಾಗಲಿ. ದುನಿಯಾ ಯಾವ ಮಟ್ಟದಲ್ಲಿ ಸಕ್ಸಸ್ ಆಗಿತ್ತು, ಇದಕ್ಕಿಂತ ಇನ್ನೂ ಹೆಚ್ಚು ಮಟ್ಟದಲ್ಲಿ ಒಳ್ಳೇದಾಗಲಿ ಅಂತೇಳಿ ನಾನು ಇದು ಮಾಡ್ತಾಯಿದ್ದೆ. ಎಲ್ಲ ನಿರ್ಮಾಪಕರಲ್ಲೂ ಅಷ್ಟೇ. ಇವಾಗ ಸಿನಿಮಾ ಏನು ಮಾಡಿದ್ದಾರೆ ತನುಷ್ ಮತ್ತು ಎಲ್ಲ ಆರ್ಟಿಸ್ಟ್ಗಳಿಗೂ ಕೂಡ ನಾನು ಎಲ್ರಿಗೂ ನಮಸ್ಕಾರ. ಪ್ರತಿಯೊಂದು ಶ್ರಮ ಇದ್ದರೆ ಮಾತ್ರ ಸಿನಿಮಾ ಗೆಲ್ಲೋದು. ಸಿನಿಮಾ ಗೆದ್ದ ಮೇಲೆ ದೊಡ್ಡದು ಚಿಕ್ಕದು ಅನ್ನೋದು. ಮೊದಲು ಯಾವುದು ದೊಡ್ಡದಾಗಲ್ಲ, ಯಾವುದು ಚಿಕ್ಕದಾಗಲ್ಲ. ಅದೇ ನಾನು ದುನಿಯಾ ಸಿನಿಮಾ ಮಾಡ್ಬೇಕಾದ್ರೆ ದುನಿಯಾ ಅಂದ್ರೆ ಯಾವ ಭಾಷೆ ಅಂತ ಕೇಳ್ತಿರು. ಗೆದ್ದಾದ್ಮೇಲೆ ಎಲ್ಲರ ಬಾಯಲ್ಲೂ ಅದೇ ಬಂತು, ದುನಿಯಾ ದುನಿಯಾ ದುನಿಯಾ. ಅದು ಭಗವಂತ ನನಗೂ ಒಳ್ಳೇದು ಮಾಡ್ದ. ಇಲ್ಲಿ ತನಕ ಇರೋದಕ್ಕೆ ನಿಮ್ಮೆಲ್ಲರೂ ಸಹಕಾರ, ಅದೇ ರೀತಿ ಎಲ್ರಿಗೂ ಸಹಕಾರ ಕೊಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಶಿಲ್ಪಾ ಶ್ರೀನಿವಾಸ್ ಸರ್ ಹೇಳಿ. ನಮ್ಮ ಹರೀಶ್ ಅವರು ಹೇಳ್ತಾ ಇದ್ದಾರೆ, ನಾವೆಲ್ಲ ಸಕ್ಸಸ್ಫುಲ್ ಕೂಡ ಹೇಳ್ತಾ ಇದ್ದೀವಿ, ಸಿನಿಮಾ ಹಿಟ್ಟಾಗಲಿ, ದುನಿಯಾಕ್ಕಿಂತ ಜಾಸ್ತಿ ಹಣ ಬರಲಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನನಗೆ ಹೇಳು ಅಂದರೆ ನಿಮ್ಮ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಸಕ್ಸಸ್ಫುಲ್ ನಿರ್ದೇಶಕರು, ಅದಕ್ಕೆ ಹೇಳಿದ್ದು ವೇದಿಕೆ ವೇಟ್ ಜಾಸ್ತಿ ಆಯ್ತು ಈಗ ಅಂತ. ನಾನು ಕೂಡ ಒಂದು ಎಕ್ಸ್ಕ್ಯೂಸ್ ಸಾಹೇಬ್ ನೋಡಿರ್ಬೋದು, ಸಿಲ್ವರ್ ಜುಬ್ಲಿ ಓಡ್ತಾರೆ ಮೋರ್ ದೆನ್ ಇಯರ್. ಎಲ್ಲ ಹೊಸಬ್ರು ಪ್ರೇಮ್ ನಾನೇ ಪಡೋದ್ರ ಸರ್. ಅದಕ್ಕೆ
ಆ ಸಿನಿಮಾನ ಒಂದು ವರ್ಷಗಳ ಕಾಲ ನೋಡಿದ್ರು. ಅದೇ ಹೊಸರು ಸಿನಿಮಾಕ್ಕೆ ಸ್ವಲ್ಪ ಜಾಸ್ತಿ ಎಂಕರೇಜ್ಮೆಂಟ್ ಮಾಡೋದು ನಮ್ಮ ಜವಾಬ್ದಾರಿ. ಅದಕ್ಕೆ ಆದಷ್ಟು ಹೊಸ ನಿರ್ಮಾಪಕರು ಮಾಡಿದಾಗ ನಾವು ಯಾವುದೇ ಕಾರ್ಯಕ್ರಮ ಬರೋದು ತಪ್ಪಿಸಲ್ಲ. ಒಲವ ಅವ್ರು ಹೇಳಿದ್ರು 3:30ಗೆ ರಾಹುಕಾಲ ಅಷ್ಟು ಬಂಬಿಡಿ ಸರ್ ಅಂದರು. ನಮ್ಮ ರಾಹುಕಾಲ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ರು. ಆದರೂ ಕೂಡ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ನಿಮಗೆ. ನೀವು ಹೇಳಿ 3ರಿಂದ 4 ಅಂದ್ರೆ ಆದರೂ 4:15 ಮಾಡಿದ್ರಿ. ಥ್ಯಾಂಕ್ ಯು. 4:15ವರೆಗೂ ಇದೆ ಸರ್ ಟೈಮ್. 4:15 ಮಿಸ್ಟರ್ ನಟ್ವರ್ಲಾಲ್ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನವಾಗಿ ಉದ್ಯಮಕ್ಕೆ ಒಳ್ಳೆ ಈ ವರ್ಷ ಕಾಟೇರ ಚೆನ್ನಾಗಿ ಹೋಗಿದೆ, ಮತ್ತು ಉಪಾಧ್ಯಕ್ಷ ಚೆನ್ನಾಗಿ ಹೋಗಿದೆ. ಹಾಗೆ ಇದು ಒಂದು ಟಾನಿಕ್ ಆಗಿ ಉದ್ಯಮ ಚೇತರಿಕೆಗೆ ತಾಯಿ ಭುವನೇಶ್ವರಿ ಸಹಕಾರ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ನೇದಾಗಿ ಮಿಸ್ಟರ್ ನಟ್ವರ್ಲಾಲ್ ಚಿತ್ರತಂಡ ಅವ್ರಿಗೆ ಶುಭಾಶಯ. ಮತ್ತು ನಿಮ್ಮೆಲ್ಲರಿಗೂ ಚಿತ್ರ ಮುಖಾಂತರ ಇನ್ನೂ ಹೆಚ್ಚಿನ ಒಂದು ಸಕ್ಸಸ್ ಸಿಗಲಿ ಅಂತ ಭಗವಂತ ಬೀಳ್ಕೋತೀನಿ. ನಾನು ಹೋದ ವರ್ಷ ಫಿಲಮ್ ಚೇಂಬರ್ ಸೆಕ್ರೆಟರಿ ಆಗಿದ್ದಾಗ ನಮ್ಮ ಲವ ಆವಾಗ IC ಮೆಂಬರು. ಸೊ ಮೂವಿ ಮಾಡ್ತಾ ಇದೀನಿ, ಡೈರೆಕ್ಷನ್ ಮಾಡ್ತಾ ಅಂತ ಹೇಳ್ತಾರು. ಸರಿ, ಏನೇ ನಂಗೆ ಗ್ಲಿಮ್ಸ್ ಏನು ನೋಡಿರಲಿಲ್ಲ, ತೋರಿಸಿರಲಿಲ್ಲ. ಸರಿ ಆಯಿತು, ಓಕೆ ಮಾಡ್ತಾ ಇದ್ದಾರೆ ಗೊತ್ತು. ಬಟ್ ನನಗೆ ಅವರು ಡೈರೆಕ್ಟರ್ಗಿಂತ ಜಾಸ್ತಿ ಹೆಚ್ಚಾಗಿ ಲಾಯರ್ ಆಗಿ ನನಗೆ ಪರಿಚಯ, ಮತ್ತು ಸ್ವಲ್ಪ ಆಕ್ಟಿವಿಸ್ಟ್. ನಮ್ಮ ಚೇಂಬರಲ್ಲಿ ಇಂಡಸ್ಟ್ರಿ ವಿಚಾರವಾಗಿ ಸ್ವಲ್ಪ ವಿಚಾರಗಳನ್ನ ಮಾತಾಡೋದು, ಧ್ವನಿ ಎತ್ತೋದು ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ. ಡೈರೆಕ್ಟರ್ಗೆ ಯಾವತ್ತಿಗೂ ಕಾಣಿಸ್ತಾ ಇಲ್ಲ ನನಗೆ ಆತ. ಮೊನ್ನೆ ಹಿಂಗೆ ಅದೊಂದು 8 ನಿಮಿಷ ಗ್ಲಿಮ್ಸ್ ನೋಡಿದಾಗ ನನಗೆ ಫಸ್ಟ್ನೇದಾಗಿ ಸರ್ಪ್ರೈಸ್ ಆಗಿದ್ದು, ಫಸ್ಟ್ನೇದಾಗಿ ಲವನಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ ಅಂತ. ಯಾಕಂದರೆ ಅದು ಹೇಳಿದ್ನಲ್ಲ, ಡೈರೆಕ್ಟರ್ ನೋಡಿರಲಿಲ್ಲ, ಬೇರೆ ಬೇರೆ ವಿಭಾಗಗಳೇ ಬೇರೆ ಇದನ್ನ ನೋಡಿದ್ದೆ ಕ್ಯಾರೆಕ್ಟರ್ಗಳನ್ನ. ಬಟ್ ಡೈರೆಕ್ಟರ್ ಕ್ಯಾರೆಕ್ಟರ್ ನಾನು ನೋಡಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿದಿರಲ್ವ, ಚೆನ್ನಾಗಿ ಬಂದಿದೆ. ಅದಾದಮೇಲೆ ಆ ಟ್ರೈಲರ್ ನೋಡ್ಬೇಕಾದ್ರೆ ನನ್ನ ಹೀರೋವ್ರ ಜೊತೆಲಿದ್ರು. ಸರಿ ಆಯಿತು, ನೋಡಿದೆ. ನಾನು ಸ್ಟಾರ್ಟಿಂಗ್ ಫಸ್ಟು ನೋಡಿದೆ. ನಾನು ನೋಡ್ಬೇಕಾದ್ರೆ ನಾರ್ಮಲಾಗಿ ನೋಡ್ಕೊಂಡು ಹೋದೆ. ನೋಡಿದೆ ನನಗೆ ಇಮಿಡಿಯೇಟ್ ಆಗಿ ನನಗೆ ಹೀರೋ ಯಾರೋ ಗೊತ್ತಾಗಲಿಲ್ಲ ಇಲ್ಲಿ. ಅಂದರೆ ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ಎಲ್ಲೋ ಕ್ಯಾಮೋ ಏನೋ ಆಗಿದೆ ಅಂದ್ಕೊಂಡು ಸುಮ್ಮನೆ ನಾನು ಕೇಳಿದೆ, ಎಲ್ಲಿದ್ದೀರಾ ಸರ್? ಫಸ್ಟ್ ದಿನ ಬರ್ತೀನಲ್ಲ. ಹೌದಾ, ಅಬ್ಸರ್ವ್ ಮಾಡಲಿವಲ್ಲ ಅಂತ ತಿರ್ಗಾ ನೋಡಿದೆ. ಆಮೇಲೆ ಸ್ವಲ್ಪ ಅದ್ರದ್ದು ಎಳೆ ಬಿಚ್ಕೊಟ್ರು. ಅದು ಹೇಳೋದು ಬೇಡ ಅನ್ಕೋತೀನಿ ಇಲ್ಲಿ ಏನು ಅಂತ. ಸೊ ಅವರು ಆ್ಯಕ್ಟಿಂಗ್ ಕೂಡ ಟ್ರೈಲರ್ ಏನಿದೆ, ಟ್ರೈಲರ್ ಅಲ್ಲದೆ ನೋಡಿದ್ದೀನಿ ನಾನು ಬೇರೆ ಸೀನ್ಗಳು. ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಈ ಸ್ಟೇಜ್ ಮೇಲೆ 4 ಜನ ದಿಗ್ಗಜರು ನಿರ್ಮಾಪಕರು ಇದ್ದಾರೆ. 4 ಜನನೂ ಒಂದೊಂದು ಸಾಧನೆ ಮಾಡಿರೋರು, ಒಬ್ಬೊಬ್ಬರು ಒಂದೊಂದು ಬ್ಲಾಕ್ ಬಸ್ಟರ್ ಕೊಟ್ಟಿರೋರೆ. ಮತ್ತು ಅದರಲ್ಲಿ ಇಬ್ಬರು ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಿರೋರು, ಅಲ್ಲ 3 ಜನನು ಹೊಸಬ್ರು ಇಂಟ್ರೊಡ್ಯೂಸ್ ಮಾಡಿರೋರು. ಇವರು ಹೇಳ್ದಂಗೆ ಉಪೇಂದ್ರ ಇವರು ಅಲ್ಲ, ಇಂಟ್ರೊಡಕ್ಷನ್ನು ಅವರು ಒಂದೊಂದು ಬ್ಲಾಕ್ ಬಸ್ಟರ್ ಕೊಟ್ಟವ್ರೆ. ಇವರು ಎಲ್ಲಕ್ಕೆ ನಮ್ಮೆಲ್ಲರಿಗಿಂತ ಒಂದು ಕೈ ಮೇಲಿದ್ದಾರೆ ಸಿಗೋಣ. ಸೊ ಇವರೆಲ್ಲರೂ ಆಶೀರ್ವಾದದಿಂದ ಸಿದ್ದಣ್ಣ ಹೇಳ್ದಂಗೆ 23ನೇ ತಾರೀಕು ದುನಿಯಾ ರಿಲೀಸ್ ಆಗಿ ಒಂದು ಸಕ್ಸಸ್ ಆಗಿತ್ತು. ಅದೇ ರೀತಿ ನಟ್ವರ್ಲಾಲ್ ಕೂಡ 23 ರಿಲೀಸ್ ಆಗಿ ಸಕ್ಸಸ್ ಆಗಲಿ ಅಂತ ಇನ್ನೊಂದ್ಸಲಿ ಹಾರೈಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೇಳಿ. ಟೀಸರ್ ನೋಡಿದಾಗ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಬಟ್ ಲವ ಒಬ್ಬ ದೊಡ್ಡ ಡೈರೆಕ್ಟರ್ ಆಗೋ ಲಕ್ಷಣಗಳು ಇದರಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಲವ ಮತ್ತು ತಂಡಕ್ಕೆ ಮತ್ತು ಹೀರೋ ತನುಷ್ಗೆ, ಸೋನಾಲಿ, ಈ ಟೀಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಲ್ಲ ಮಾತಾಡಿದ ಮಾತಲ್ಲಿ ಒಂದಂತೂ ಅರ್ಥ ಆಯ್ತು. ಬಹಳ ತುಂಬ ಹೃದಯದಿಂದ ಹರಿಸಿ ಹಾರೈಸ್ತಾ ಇದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ಚೇತನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ನಮ್ಮ ನಿರ್ದೇಶಕರು. ಎಲ್ಲರೂ ಕೂಡ ನಮಸ್ಕಾರ. ಮಿಸ್ಟರ್ ನಟ್ವರ್ಲಾಲ್
ಇದು ತೀರಾ ನನ್ನ ಆತ್ಮೀಯ ಚಿತ್ರತಂಡ ಅಂತ ಅನ್ಬೋದು. ಈ ಒಂದು ಸಿನಿಮಾ ಶುರುವಾದಾಗಿಂದ ಈ ಒಂದು ತಂಡದ ಜೊತೆ ಒಂದು ಅವಿನಾಭಾವವಾದಂಥ ಒಂದು ಸಂಬಂಧ ಅಂತಾನೆ ಅನ್ಬೋದು. ಒಂದು ಒಳ್ಳೆ ಆತ್ಮೀಯತೆ ಇದೆ. ಯಾಕಂತಂದ್ರೆ ಲವ ಅವರು, ತನುಷ್ ಅವರು ತುಂಬಾ ವರ್ಷದ ಸ್ನೇಹಿತರು. ಗೆಳೆಯ ಒಂದು ಹಾಡು ಬರ್ಕೊಡಿ ಅಂದ್ರು, ಒಂದು ಹಾಡು ಬರೆಯಕ್ಕೆ ಶುರು ಮಾಡಿದ್ವಿ, ಅದು 2 ಹಾಡಾಯ್ತು. ನನ್ಗೆ 2 ಹಾಡು ಕೂಡ ಬಹಳ ದೊಡ್ಡ ಮಟ್ಟದ ಒಂದು ರೆಸ್ಪಾನ್ಸ್ನ ಪಡ್ಕೊಂಡಿದೆ. ಧರ್ಮವಿಶ್ ಅವರು ಮ್ಯೂಸಿಕ್ ಡೈರೆಕ್ಟ್ರು. ಒಂಥರ ಆಯ್ತದೆ ಏನೋ ಅಂತ ಒಂದು ಹಾಡು VP ಸರ್ ಹಾಡಿದ್ದು. VP ಸರ್ ನಾನು ಬರ್ದಿರೋ ಬಹಳಷ್ಟು ಹಾಡುಗಳನ್ನ ಹಾಡಿದ್ದಾರೆ, ಎಲ್ಲವೂ ಕೂಡ ದೊಡ್ಡ ಮಟ್ಟದ ಹಿಟ್ ಆಗಿದೆ. ಏನಮ್ಮಿಯಿಂದ ಹಿಡಿದು ಶಾನೆ ಟಾಪ ಒಳ್ಳೆ ಸಾಂಗಿಂದ ಹಿಡಿದು ತುಂಬಾ ದೊಡ್ಡ ಸಾಂಗ್ಗಳ ಥರನೇ ಒಂಥರ ಆಯ್ತದೆ ಸಾಂಗ್ ಕೂಡ ಹಿಟ್ ಆಗುತ್ತೆ ಅಂದ್ಕೊಂಡ್ವಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ದೊಡ್ಡ ಹಿಟ್ ಆಗಿದೆ. ಆ್ಯಂಡ್ ಅಚ್ಚಚ್ಚಚ್ಚ ಅನ್ನೋಂಥ ಒಂದು ಸಾಂಗು. ಹೀರೋಯಿನ್ ಯಾರು ಅಂತ ಕೇಳಿದೆ, ಸೊನಾಲ್ನವರು ಅಂತಂದ್ರು. ಅದಾದ ತಕ್ಷಣ ಬರ್ದಿದ್ದು ಪದನೇ ಅಚ್ಚಚ್ಚು ಅಂತ. ಸೊ ಬೆಲ್ಲದಚ್ಚು ಅಂತ. ಹುಡುಗರುಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಹಾಡು. ಟ್ರೆಂಡಿಂಗ್ ಅಲ್ಲಿದೆ ಈಗಲೂ ಕೂಡ. ವಿಘ್ನೇಶ್ ಶಿವನ್ ಅವರು ಹಾಡದಂತ ಹಾಡು ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ಟ್ರೈಲರ್ ನೋಡಾದ್ಮೇಲಂತೂ ತುಂಬಾ ದೊಡ್ಡ ಮಟ್ಟದ ನಿರೀಕ್ಷೆ ನನಗೂ ಉಟ್ಕೊಂಡಿದೆ ಆಸ್ ಎ ಆಡಿಯನ್ ಆಗಿ. ಯಾಕಂತಂದ್ರೆ ಕಮಲ್ ಹಾಸನ್ ಸರ್ ಅವರ ದಶಾವತಾರದಲ್ಲಿ ಒಂದು 10 ಅವತಾರ ಇರ್ಬೋದು, ಇವರೊಂದು 2-3 ಎಕ್ಸ್ಟ್ರಾ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಟ್ರೈಲರ್ ಅಲ್ಲಿ. ಅಂಡ್ ಈ ಲೈನ್ ಲವ ಅವರು ಡಿಸ್ಕಷನ್ ಮಾಡ್ತಾ ಇದ್ರು ಸಾಂಗ್ ಬರೆಯೋ ಟೈಮಲ್ಲೆಲ್ಲ. ಆ ಒಂದು ಏನ್ ಅನ್ಕೊಂಡಿದ್ರು, ಯೂಶ್ವಲ್ ಕನ್ಸ್ ಕಾಣೋದು ದೊಡ್ಡ ವಿಷಯ, ಆದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಇನ್ನೂ ದೊಡ್ಡ ವಿಷಯ. ಆಸ್ ಎ ನಿರ್ದೇಶಕನಾಗಿ ನಾನು ಅದನ್ನ ಫೀಲ್ ಮಾಡಬಲ್ಲೆ. ಯಾಕಂತಂದ್ರೆ ಒಂದು ಕತೆ ಅನ್ಕೊಂಡಾಗ ಅದು ಚಿತ್ರಕಥೆ ಆಗಿ ಅದು ತೆರೆ ಮೇಲೆ ಬಂದಾಗ ಸ್ಕ್ರಿಪ್ಟ್ ಲಾಸಸ್ ಇರುತ್ತೆ, ಮೇಕಿಂಗ್ ಲಾಸಸ್ ಇರುತ್ತೆ. ಬಟ್ ಅದನ್ನ ತುಂಬಾ ಎಫೆಕ್ಟಿವ್ ಆಗಿ ತಗೊಬಂದಿದ್ದಾರೆ. ಅಂಡ್ ಅಣ್ಣ ಹೇಳ್ತಾ ಇದ್ದಂಗೆ ಕ್ಯಾಮ್ರಾಮನ್ ನಿಜವಾಗ್ಲೂ ವಿಲಿಯಂ ಸರ್ ಅವರ ವಿಜುವಲ್ಸ್ ಅತ್ಯದ್ಭುತವಾಗಿರುತ್ತೆ. ಎಲ್ಲವೂ ಕೂಡ ಅಷ್ಟು ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಶುಭಾಶಯಗಳು, ಎಲ್ಲ ಒಳ್ಳೇದಾಗ್ಲಿ. ಅಂಡ್ ಅಣ್ಣ ಹೇಳ್ದಂಗೆ 23rd ಲಕ್ಕಿ ಡೇಟ್ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನಟವರಲ್ಲಿ ಆಗ್ಲಿ ಅಂತ ನನ್ನ ಕಡೆಯಿಂದ ವಿಶ್ವಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಸಿನಿಮಾದಲ್ಲಿ ಒಂದಷ್ಟು ಪ್ರಮುಖ ಪಾತ್ರಗಳನ್ನ ನಿರ್ವಹಣೆ ಮಾಡಿರುವಂತ ಹರಣಿ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವಿಜಯ್ ಚಂಡೂರ್ ಸರ್, ರಾಘು ಅವರು, ಹಾಗೆ ಕಾಕ್ರೋಚ್ ಸುದಿ ಅವರು ವೇದಿಕೆ ಮೇಲೆ ಬರಬೇಕು. 4 ಜನ ಈ ಸಿನಿಮಾದಲ್ಲಿ ಅದ್ಭುತ ಪಾತ್ರಗಳನ್ನ ನಿರ್ವಹಣೆ ಮಾಡಿದ್ದಾರೆ. ನಿಮ್ಮ ಪಾತ್ರದ ಬಗ್ಗೆ, ಸಿನಿಮಾ ರಿಲೀಸ್ ಆಗ್ತಾ ಇದೆ, ಈ ಕ್ಷಣದ ಬಗ್ಗೆ ಹೇಳಿ. ಬಂದ್ಬಿಡಿ ಒಟ್ಟಿಗೆ. ಎಲ್ರಿಗೂ ನಮಸ್ಕಾರ. ನನಗೆ ತನುಷ್ ಅವರು ಮಿಸ್ಟರ್ ನಟ್ವರ್ಲಾಲ್ ಚಿತ್ರದ ಬಗ್ಗೆ ಹೇಳ್ಬೇಕಾದ್ರೆ ಚಿತ್ರದ ಬಗ್ಗೆ ನಂಗೆ ಹೇಳಿಲ್ಲ, ನನ್ನ ಪಾತ್ರದ ಬಗ್ಗೆ ಹೇಳಿದ್ರು. ಸೊ ಈ ಮುಂಚೆ ನಡೆದಂತಹ ಈವೆಂಟಲ್ಲಿ ನನಗೆ ನೋಡಿದಾಗ ಇಷ್ಟೆಲ್ಲ ಇದೆ ಈ ಚಿತ್ರದಲ್ಲಿ ಅಂತ ಅನಿಸಿದ್ದು ಸತ್ಯವಾದ ಮಾತು. ಈಗ ಟ್ರೈಲರನ್ನು ನೋಡಿಯೂ ಸಹ ಬಹಳ ತುಂಬ ಇಷ್ಟ ಆಗ್ತಾ ಇದೆ. ಯಾಕಂದರೆ ಇದರಲ್ಲಿ ಲವ ಅವರು ಆ್ಯಸ್ ಇಟ್ ಈಸ್ ಅವರು ಲಾಯರು. ಸೊ ಸಾಕಷ್ಟು ರಿಸರ್ಚ್ ಮಾಡಿ ಸೆಕ್ಷನ್ 301, 302, 303 ಏನೇನಿದೆಯೋ ಎಲ್ಲವನ್ನೂ ಸಹ ಅದರ ಬಗ್ಗೆ ಅವರು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ. ಐ ಥಿಂಕ್ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದಾರೆ ಕೂಡ. ನಿರ್ದೇಶಕರಾಗಿಯೂ ಅವ್ರ ಜೊತೆ ಕೆಲಸ ಮಾಡಿದ್ದು ಖುಷಿ ಆಗ್ತಾ ಇದೆ. ಬಹಳಷ್ಟು ಒಳ್ಳೆಯ ಹೆಸರು ಎಲ್ಲರಿಗೂ ಸಿಗಲಿ. ತನುಷ್ ನಿಮಗೂ ಸಹ ಒಳ್ಳೆಯದಾಗಲಿ. ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾರೆ. ಚೇತನ್ ಸರ್ ಹೇಳಿದಾಗೆ ಹಲವಾರು ಅವತಾರಗಳಲ್ಲಿ ನಾವು ಅವ್ರನ್ನ ನೋಡಬಹುದು. ನನ್ನ ಪಾತ್ರ ತನುಷ್ ಅವರ ತಾಯಿಯ ಪಾತ್ರ. ಹಾಗಾಗಿ ನನಗೆ ಮನೆಯಲ್ಲಿ ನಡೆಯುವಂತಹ ಸನ್ನಿವೇಶಗಳು ಕತೆಗೆ ಹೇಗೆ ಲಿಂಕ್ ಆಗುತ್ತೆ, ಹೇಗಿರಬಹುದು ಅನ್ನೋದನ್ನು ನನಗೆ ಎಕ್ಸ್ಪ್ಲೇನ್ ಮಾಡಿದರು. ಒಳ್ಳೆಯ ಅನುಭವ. ಶೂಟ್ ಮಾಡಬೇಕಾದ್ರೆ ಹೇಳಿದಾಗೆ ಫೆಬ್ರವರಿ 23 ಒಂದು ದಾಖಲೆಯನ್ನು ಸಾಧಿಸಿದಂತಹ ಒಂದು ದಿನಾಂಕ. ಅದೇ ರೀತಿ ಮಿಸ್ಟರ್ ನಟವರ್ಲಾಲ್ ಕೂಡ ದಾಖಲೆ ಆದರೆ ಎಲ್ಲರಿಗೂ ಖುಷಿ ಆಗುತ್ತೆ. ಅಂದರೆ ಇದರಲ್ಲಿ ಕೆಲಸ ಮಾಡಿದಂತಹ ಎಲ್ಲರಿಗೂ ಹಾಗೂ ನಮ್ಮ ಇಂಡಸ್ಟ್ರಿ ಏನಿದೆ ಅದಕ್ಕೂ ಕೂಡ ಬಹಳ ಬಹಳ ಒಂದು ಒಳ್ಳೆ ಹೆಸರು ಬರುತ್ತೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಪತ್ರಿಕಾ ಮಿತ್ರರಿಗೆ, ಮಾಧ್ಯಮದವರಿಗೆ ನಿಮ್ಮ ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ, ಪ್ರೀತಿ ಎಲ್ಲವೂ ಇರಬೇಕು. ದಯಮಾಡಿ ಇನ್ನು ಮುಂದೆಯೂ ಸಹ ನಮ್ಮೊಂದಿಗಿರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ತನುಷ್ ಮತ್ತು ನಾನು ರಂಗಭೂಮಿಯ ದಿನಗಳಿಂದ ಒಟ್ಟಿಗೆ ಇದ್ದಂಥವರು. ಸುಮಾರು ನಾಟಕಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ವಿ. ರಾಜೇಂದ್ರ ಕಾರಂತರ ಚಿತ್ತಾರ ಅಂತ ಒಂದು ನಾಟಕ ತಂಡ, ಅಲ್ಲಿಂದ ಬಂದಂಥವರು. ಅವರ ಹಿಂದಿನ ಸಿನಿಮಾ ನಂಜುಂಡಿ ಕಲ್ಯಾಣ, ಅದರಲ್ಲೂ ಕೂಡ ನನಗೊಂದು ಅವಕಾಶ ಕೊಟ್ಟಿದ್ರು. ಈಗ ಇದರಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ರಾಜೇಶ್ ಸರ್ ಅವ್ರ ಜೊತೆ ನಾನು ಅವರ ಆಫೀಸ್ ಹಂಚ್ಕೊಂಡಿದ್ದೀನಿ. ಆ ಪಾತ್ರದಲ್ಲಿ ಒಂದು ಕುತೂಹಲವಾದಂತಹ ಪಾತ್ರ, ಒಂದು ಕಾಮಿಕ್ ಟೈಮಿಂಗ್ನ ನನಗೆ ಜೋಡಿಸ್ಕೊಟ್ಟು ಅದು ಹೇಗೆ ಸಾಗಬೇಕು, ಅವ್ರ ಜೊತೆಗೆ ನನ್ನ ಪಾತ್ರ ಸಾಗ್ತಾ ಹೋಗುತ್ತೆ.
ರಾಜೇಶ್ ನಟರಂಗ ಅವ್ರ ಜೊತೆನೇ ಇರ್ತೀನಿ ಈ ಸಿನಿಮಾದಲ್ಲಿ. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ರಂಗಭೂಮಿಯಲ್ಲಿ ಅತ್ಯಂತ ಪ್ರಾಮಾಣಿಕ, ನಿಷ್ಠೆ, ಸಂಕೋಚದ ವ್ಯಕ್ತಿ ಅಂತ ನೋಡಿದರೆ ನೀವು ತನುಷ್ ಅವ್ರ ಮಾತ್ರ. ತುಂಬ ಸಹೃದಯಿ, ಒಬ್ಬರಿಗೆ ಮೋಸ ಮಾಡುವಂಥ ವಿಚಾರ ಇಲ್ಲ. ಯಾವುದೇ ವಿಚಾರ ತಗೊಳ್ಳಿ, ಸೆಟ್ಟಲ್ಲಿ ಇರ್ಬೋದು, ಆನ್ ಸೆಟ್, ಆಫ್ ದಿ ಸೆಟ್, ಅವ್ರ ಫೋನಲ್ಲಿ ಮಾತಾಡೋದಿರ್ಬೋದು, ಒಂದು ವಿಶೇಷವಾದ ವ್ಯಕ್ತಿತ್ವ. ಇಂತಹ ನಾಯಕ ನಟ ಚಿತ್ರರಂಗಕ್ಕೆ ಬೇಕು. ಒಳ್ಳೆಯ ಅಭಿನಯ ಇದೆ, ಒಳ್ಳೆಯ ಕಲೆಯ ಚಾತುರ್ಯತೆ ಇದೆ. ಇಂತಹ ನಾಯಕ ನಟರನ್ನ ನಾವೆಲ್ಲ ಬೆಳೆಸ್ತಾ ಇದ್ದೀವಿ. ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅವರು. ನಮ್ಮಂತಹ ಕಲಾವಿದರಿಗೆ ಇನ್ನಷ್ಟು ಸಪೋರ್ಟ್ ಮಾಡಲಿ. ಹಾಗೆಯೇ ನಿರ್ದೇಶಕ ಲವ ಅವರು ಪ್ರತಿಯೊಂದು ಸೀನನ್ನು ಕೂಡ ನಮ್ಮ ಜೊತೆ ಡಿಸ್ಕಸ್ ಮಾಡಿ ಸೆಟ್ಟಲ್ಲಿ ಅದು ನಮ್ಗೆ ಇಷ್ಟ ಆಗಿ ಅವ್ರಿಗೂ ಇಷ್ಟ ಆಗಿ ನಾವು ಅದಕ್ಕೆ ಹೊಂದ್ಕೊಂಡ ಮೇಲೇ ಶಾರ್ಟ್ಗೆ ಹೋಗುವಂಥದ್ದು. ಅಂದರೆ ಏಕ್ದಮ್ ಏನೋ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಶೂಟ್ ಮಾಡುವಂಥದ್ದಲ್ಲ. ಪ್ರತಿದಿನ ಕೂಡ ಅದಕ್ಕೆ ಒಂದು ರಿಹರ್ಸಲ್ ಮಾಡಿ, ಅಂದರೆ ಪ್ರತಿ ಶಾರ್ಟ್ನು ಕೂಡ ಅಂದರೆ ಸಣ್ಣ ಸಣ್ಣ ಮೈನ್ಯೂಟ್ ವಿಚಾರಗಳನ್ನು ಅಷ್ಟೇ ಇಂಟೆನ್ಸ್ ಆಗಿ ಅದು ಮೂಡಿಬರುವಂತೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ತೆರೆ ಮೇಲೆ ಇವತ್ತು ನಮಗೆ ಟ್ರೈಲರ್ ಇಷ್ಟೊಂದು ಇಷ್ಟ ಆಗ್ತಿದೆ. ಆ ನಿಟ್ಟಿನಲ್ಲಿ ಇಡೀ ಚಿತ್ರತಂಡ ಕೆಲಸ ಮಾಡಿದೆ. ನಿಮ್ಮಂತಹ ಎಲ್ಲ ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು. ಈ ಚಿತ್ರಕ್ಕೆ ಸಪೋರ್ಟ್ ಆಗಿರಲಿ. ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಜೊತೆ ನಾವು ಇವತ್ತು ವೇದಿಕೆ ಹಂಚ್ಕೋತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ, ಎಲ್ಲ ಹಿರಿಯರಿಗೂ ನಮಸ್ಕಾರ. ನಟ್ವರ್ಲಾಲ್ ಸಿನಿಮಾದಲ್ಲಿ ನಾನು ಪೋಸ್ಟ್ ಮ್ಯಾನ್ ಕ್ಯಾರೆಕ್ಟರ್, ನಾನು ಫಸ್ಟ್ ಟೈಮ್ ಮಾಡಿದ್ದ ಕ್ಯಾರೆಕ್ಟರ್. ಥ್ಯಾಂಕ್ ಯು ಲವ ಸರ್. ಅವ್ರ ಸ್ಕ್ರೀನ್ ಪ್ಲೇ ಭಾಳ ಚೆನ್ನಾಗಿರುತ್ತೆ. ನನ್ನ ಪಾತ್ರದ ಮುಖಾಂತರ ಒಂದಷ್ಟು ಟ್ವಿಸ್ಟ್ಗಳು ತಗೊಳುತ್ತೆ ಸಿನಿಮಾದಲ್ಲಿ. ಅದಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ನನಗೆ ಆ ಪಾತ್ರ ಮಾಡಿದ್ದಕ್ಕೆ. ಆಮೇಲೆ ತನುಷ್ ಅವರು ಈ ಚಿತ್ರದಲ್ಲಿ ಬರೀ ಸ್ಕ್ರೀನ್ ಮೇಲೆ ಕಳ್ಳ ಅಲ್ಲ, ಸಿನಿಮಾ ರಿಲೀಸ್ ಆದ್ಮೇಲೆ ನೋಡಿದ್ರೆ ಯಾರ್ಯಾರು ಫಿಲಿಮ್ ನೋಡಿರ್ತಾರೋ ಅವ್ರ ಮನಸ್ಸನ್ನು ಕದಿಯೋ ಕಳ್ಳ. ಡೆಫಿನೆಟ್ ಆಗಿ ತುಂಬ ಇಷ್ಟ ಆಗತ್ತೆ ಸಿನಿಮಾ. ವಿಲಿಯಂ ಸರ್, ನೀವು ಸೊನಾಲ್ನ ಮಾತ್ರ ಚೆನ್ನಾಗಿ ತೋರಿಸಿಲ್ಲ, ನನ್ನೂ ಸ್ವಲ್ಪ ಬೆಳ್ಳಿಗೆ ತೋರಿಸಿದ್ದೀರಿ. ಕೆಲವು ಶಾರ್ಟ್ಸಲ್ಲಿ ನೋಡಿದೆ, ಕಷ್ಟಪಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. 23rd ರಿಲೀಸ್ ಆಗುತ್ತೆ, ಎಲ್ಲರೂ ಸಹಕರಿಸಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ತನುಷ್ ಸರ್, ಲವ ಸರ್ ಮತ್ತು ವಿಲಿಯಂ ಸರ್ ಥ್ಯಾಂಕ್ಸ್ ಹೇಳಬೇಕು. ಈ 3 ಜನದಿಂದಾನೇ ನನಗೆ ಈ ಸಿನಿಮಾದಲ್ಲಿ ಕೆಲಸ ಸಿಕ್ಕಿದ್ದು ಮತ್ತು ಕೆಲಸ ಮಾಡಿದ್ದು. ನನಗೂ ಅಂದರೆ ಫುಲ್ ಸಿನಿಮಾ ಕತೆ ನನಗೂ ಹೆಚ್ಚು ಗೊತ್ತಿಲ್ಲ, ನಾನು ತುಂಬ ಬ್ಯುಸಿ ಇದ್ದೆ ಆ ಟೈಮ್ನಲ್ಲಿ. ಲವ ಸರ್ ಫೋನಲ್ಲೇ ಹೇಳಿದ್ದು. ಒಂದು ಥ್ಯಾಂಕ್ಸ್ ಹೇಳಬೇಕು ನಿಮ್ಮಿಬ್ಬರಿಗೂ. ಬಿಕಾಸ್ ನಿಮ್ಮ ಶೂಟಿಂಗ್ ಮಾಡೋ ಟೈಮಲ್ಲಿ ನಾನು 3 ಸಿನಿಮಾ ಶೂಟ್ ಮಾಡ್ತಿದ್ದೆ. ನನಗೋಸ್ಕರ ಪ್ರತಿದಿನ 4 ಗಂಟೆಗೆ ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಆಗ್ತಿತ್ತು. 12 ಗಂಟೆ ಹೊತ್ತು ನನ್ನ ಬಿಟ್ಕೊಡ್ತಿದ್ರು. ಇವ್ರದ್ದು ಮುಗಿಸ್ಕೊಂಡು ಹೋಗಿ ಮತ್ತೆ ಇನ್ನೊಂದು ಸಿನಿಮಾ ಮಾಡಿ ನೈಟ್ ಇನ್ನೊಂದು ಸಿನಿಮಾ ಮಾಡ್ತಿದ್ದೆ. ಥ್ಯಾಂಕ್ ಯು ಸರ್. ನನ್ನ ಡೇಟ್ಗೋಸ್ಕರ, ನನ್ನ ಟೈಮ್ಗೋಸ್ಕರ ಪಾಪ ನೀವೆಲ್ಲ ಎದ್ದು ಬಂದು ಕೆಲಸ ಮಾಡ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟ್ರೈಲರ್ ತುಂಬ ಚೆನ್ನಾಗಿದೆ. ದೊಡ್ಡವರೆಲ್ಲ ಅದ್ರ ಬಗ್ಗೆ ಹೇಳಿದ್ದಾರೆ, ಟೆಕ್ನಿಕಲಿ ಹೇಳಿದ್ದಾರೆ, ನನಗಿಂತ ತುಂಬ ಹೆಚ್ಚಿಗೆ ತಿಳ್ಕೊಂಡವರೆಲ್ಲ ಹೇಳಿದ್ದಾರೆ. ಇಲ್ಲಿ ಬಂದು ವೇದಿಕೆಗೆ ಬಂದಾಗಿಂದ 2 ನೆನಪಾಗ್ತಿತ್ತು ಆಗ್ಲಿಂದ ನನಗೆ. ಒಂದು, ನನ್ನ ಸೆಟ್ಗೋ ಹೋದ್ಗೆ ಅರಣಿ ಮೇಡಮ್ಮು ಮೇಕಪ್ ಎಲ್ಲ ರೆಡಿ ಇರ್ತಿದ್ರು. ಅವರು ನನ್ನ ತಾಯಿ ಪಾತ್ರ ಮಾಡಿದ್ದಾರೆ ಆ ಸಿನಿಮಾದಲ್ಲಿ. ಈಗ ಇಲ್ಲಿ ಬಂದು ನೋಡಿದಾಗ ನನಗೆ ಸಂತೂರ್ದು ಅಡ್ವರ್ಟೈಸ್ಮೆಂಟ್ ನೆನಪಾಗೋಯ್ತು. ಸಂತೂರ್ ಫ್ಯಾಮಿಲಿ ಥರ ಮಮ್ಮಿ ನಮ್ಮದು ಅಂತ. ಅದರಲ್ಲಿ ಒಂದು ಮಗು ಆ ಕಡೆಯಿಂದ ಸಂತೂರ್ ಅಂತ ಹಿಂಗೆ ಓಡ್ ಬಂದಂಗೆ ಆಯಿತು. ನಾನು ಅಲ್ಲಿ ಹೋದಾಗ ನಾನು ನೋಡಿಲ್ಲ ಮ್ಯಾಮ್, ನೀವು ಆವಾಗಲೂ ಮೇಕಪ್ಪಲ್ಲಿ ಇರ್ತಿದ್ರಿ. ಈಗ ಸಂತೂರ್ ಹಿಡ್ದು ನೆನಪಾಯ್ತು ಮ್ಯಾಮ್ ನೋಡಿ ಅಂತ. ಇನ್ನೊಂದು, ಸೋನಲ್ ಮೇಡಮ್ ನಾನು ಯಾವಾಗ ನೋಡಿದಾಗಲೂ ಒಂದು ನೆನಪಾಗುತ್ತೆ ಮ್ಯಾಮ್. ಮೇ ಬಿ ಒಂದು 4-5 ಸಿನಿಮಾ ಮಾಡಿದ್ದೀವಿ ಅನ್ಸುತ್ತೆ ನಾವು ಈಗಾಗಲೇ, ನಾನು ನೀವು. ಅದೇನು ನಮ್ಮ ಮನೆ ಬರ ಹೆಂಗಿದೆ ಅಂದರೆ, ಅದು ನಮ್ದು HMT ಫ್ಯಾಕ್ಟ್ರಿಲಿ, ಟೊರಿನೋ ಫ್ಯಾಕ್ಟ್ರಿಲಿ, ಮಿನರ್ವಾ ಮಿಲ್ಲಲ್ಲೇ ಮುಗಿದೋಗುತ್ತೆ ನನ್ನ ಜೀವನ. ಬರೀ ಒದೆ ತಿನ್ಕೊಂಡು ಅಲ್ಲೆಲ್ಲೋ ಏಟ್ ಬಿತ್ತು, ಇಲ್ಲೆಲ್ಲೋ ಹಾಸ್ಪಿಟ್ಲಿಗೆ ಹೋಗೋ, ಇದು ಮಾಡೋ, ರಾತ್ರಿ ಎಲ್ಲೋ ಕಾಪ್ತಾ ಕೊಟ್ಕೋ, ಇದರಲ್ಲೇ ಮುಗಿದಿದೆ ಜೀವನ. ಯಾವಾಗಾದ್ರೂ ಒಂದೊಂದು ಸಿನಿಮಾದಲ್ಲಿ ಫಾರಿನ್ದೊಂದು ಸೀನ್ ಏನೋ ಹೇಳಿರ್ತಾರೆ, ಅದು ಹೈದರಾಬಾದಲ್ಲಿ ಚೀಟಲ್ಲಿ ಮುಗಿಸ್ಬಿಡ್ತಾರೆ. ಏನು ಗುರು, ನಮ್ಮ ಮನೆ ಬರೋಕ್ಕೆ ಒಂದು ಫ್ಲೈಟ್ ಹತ್ತಂಗೂ ಆಗಲಿಲ್ಲಲ್ಲ ಅಂತ. ಸೋನಲ್ ಮ್ಯಾಮ್ ನಾನು ಇಲ್ಲಿ ಬಂದಾಗ ಯಾವಾಗ ನೋಡ್ತೀನಿ, ಅವಾಗ ಸೋನಲ್ ಮ್ಯಾಮೇ ಹೀರೋಯಿನ್, ಇದಕ್ಕೆ ಸೋನಲ್ ಮ್ಯಾಮೇ ಹೀರೋಯಿನ್ ಅಂತ ಪ್ರತಿ ಸರಿ ಅನ್ಕೊಂತೀನಿ. ಒಂದು 5 ಸಿನಿಮಾ ಮಾಡಿದೀವ ಮ್ಯಾಮ್ ನಾನು ನೀವು. ಬರೀ ಫಂಕ್ಷನಲ್ಲಿ ಸಿಗ್ತೀವೋ, ನಾನು ಮಾಡಿದೀವಿ ನೀವು ಮಾಡಿದಿರ ಮ್ಯಾಮ್ ಅಂತ. ಅದಾವ ಶಕ್ತಿ ತಡಿತಾ ಇದೆಯೋ ಗೊತ್ತಿಲ್ಲ. 1 to 1 ನಾನು ನೀವು ಯಾಕೆ ಮಾಡೋಕ್ಕೆ ಒಂದಿನ ಡೆಫಿನೆಟ್ ಅಂದ್ರೆ ಹೀರೋಯಿನ್ ಜೊತೆ ಒಂದು ಸ್ಕ್ರೀನು ಯಾರು ಕೊಡಲ್ಲ ನಿಮ್ಗೆ. ನಾನು ಕೇಳಿ ಗೊತ್ತು, 4-5 ಸಿನಿಮಾ ಮಾಡಿದೀವಿ ಒಂದ್ಸತಿ ರಿಲೀಸ್ ಇರೋದು. ನಾನು ತುಂಬಾ ಮುಖ್ಯವಾದ ಪಾತ್ರಗಳು ಮಾಡಿರ್ತೀನಿ. ನನ್ಗಲ್ಲಿ ಹೀರೋಯಿನ್ ವರ್ಷನೂ ಕೇಳಿರಲ್ಲ, ನನ್ಗೆ ಹೇಳಿರಲ್ಲ ಅವರು. ನಮ್ದು ಅದೇ ಹೇಳಿದ್ನಲ್ಲ, ಟೊರಿನೋ ಫ್ಯಾಕ್ಟ್ರಿ ಮಿನರ್ವಲ್ಲೇ ಮುಗಿಸ್ತಾರೆ ನಮ್ದೆಲ್ಲ ಜೀವನ. ಇಲ್ಲಿ ಫಂಕ್ಷನ್ಗೆ ಬಂದಾಗ ನೋಡೋದು ಮ್ಯಾಮ್, ನೀವು ಮಾಡಿದಿರ ಮ್ಯಾಮ್ ಅಂತ. ಅದು ಯಾವುದೋ ಶಕ್ತಿ ತಡೀತಿದೆ. ಇಲ್ಲ ಹಂಗಲ್ಲ, 1 to 1 ಆಕ್ಟಿವ್ ಮಾಡ್ತಾರೆ ನನ್ನ ಮ್ಯಾಮ್ ಜೊತೆ. ಅದು ನೆನಪಾಯ್ತು. ಅಂಡ್ ಥ್ಯಾಂಕ್ ಯು ತನು ಸರ್, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರಿ. ಥ್ಯಾಂಕ್ ಯು. ನನ್ನ ಟೈಮ್ಗೋಸ್ಕರ ಪಾಪ ಕೆಲಸ ಮಾಡಿಕೊಟ್ಟಿದ್ರಿ. ಬಂದ್ರೆ ನೀವೆಲ್ಲ ನಿದ್ದೆಗೆ ಇಟ್ಕೊಂಡು ಎದ್ದು ಬಂದು ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ 4 ಜನಕ್ಕೂ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.
ಅಲ್ಲ ನೆಕ್ಸ್ಟ್ ಪೂರ್ತಿ ಸ್ಕ್ರಿಪ್ಟ್ ಕೇಳಿ ಸರ್. ನೀವು ಪೂರ್ತಿ ಸೀನ್ ಬೈ ಸೀನ್ ಸ್ಕ್ರಿಪ್ಟ್ ಕೇಳಿದಾಗ ಗೊತ್ತಾಗತ್ತೆ ಹೀರೋಯಿನ್ ಜೊತೆ ಸೀನ್ ಇದೆಯಾ ಇಲ್ವಾ ಅಂತ. ಥ್ಯಾಂಕ್ ಯು. ನಮ್ಮ ಈ ಸಿನಿಮಾದ ಸಿನಿಮಾಟೋಗ್ರಾಫರ್, ಈ ಸಿನಿಮಾದ ಕಣ್ಣು ವಿಲಿಯಂ ಡೇವಿಡ್ ಸರ್ ಅಲ್ಲಿ ಹೋಗಿ ಕೂತಿದ್ದಾರೆ. ಮೋಸ್ಟ್ಲಿ ಇಡೀ ಸ್ಟೇಜ್ ವೈಡ್ ಆಂಗಲ್ ಅಲ್ಲಿ ಕಾಣ್ಬೇಕು ಅಂತ ಅಲ್ಲೋಗಿ ಕೂತಿರೋದು. ಏನಕ್ಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಒಂದೆರಡು ಮಾತನಾಡ್ಬೇಕು. ವಿಲಿಯಂ ಸರ್ ಬನ್ನಿ ಬನ್ನಿ ಬನ್ನಿ. ಅವ್ರ ಕೆಲಸ ತುಂಬಾ ಮಾತಾಡತ್ ನಮಗ್ ಗೊತ್ತು. ಪ್ರತಿಯೊಂದು ಫ್ರೇಮ್ ಮಾತಾಡ್ತಾ ಇದೆ. ಒಂದ್ 2 ಸಾಲು ಈ ಸಿನಿಮಾ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಒಂದು ಒಳ್ಳೆ ಸಿನಿಮಾ, ಒಂದೊಳ್ಳೆ ಕಥೆ ಆಗಬೇಕು ಅಂದರೆ ಒಂದೊಳ್ಳೆ ಪ್ರೊಡ್ಯೂಸರ್ ಸಿಗ್ತಾರೆ. ಒಂದೊಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಒಳ್ಳೆ ಟೀಮ್ ಆಗುತ್ತೆ. ಆ ಥರ ಟೀಮ್ ಸೆಲೆಕ್ಟ್ ಆಗಿರೋದೆ ನಾವೆಲ್ಲ ಸೇರ್ಕೊಂಡಿರೋದು. ದೊಡ್ಡ ದೊಡ್ಡ ಆರ್ಟಿಸ್ಟು. ಆಮೇಲೆ ಲವ ಸರ್ ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದಾರೆ. ಆಮೇಲೆ ಪ್ರೊಡ್ಯೂಸರು ಮತ್ತು ಹೀರೋರು ನಮಗೆ ಬೇಕಾಗಿರೋ ರಿಕ್ರೂಟ್ಮೆಂಟ್ ಕೊಟ್ಟು ಅದಕ್ಕೇನು ಬೇಕಾದ ನ್ಯಾಯ ಒದಗಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಥರ ಹೀರೋಯಿನ್ ಮೇಡಮ್ ಮತ್ತು ಎಲ್ಲರೂ ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಬಟ್ ತುಂಬ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸ್ವೀಟ್ ಆಗಿ ಮಾತಾಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ನಿರ್ದೇಶಕರು ಲವ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಲಾಯರ್ ಅನ್ನೋದನ್ನ ಈ ಸಿನಿಮಾದಲ್ಲೂ ಎಲ್ಲಾ ಫ್ರೇಮ್ ಅಲ್ಲೂ ತೋರಿಸುವಂತ ಪ್ರಯತ್ನ. ಕ್ರೈಮ್ ಗಳ ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾರೆ. ಮೋಸ್ಟ್ಲಿ ಈ ಸಿನಿಮಾದಲ್ಲೂ ಪ್ರತಿಯೊಂದು. ಎಲ್ಲರಿಗೂ ನಮಸ್ಕಾರ. ಹೇಳಿ ಹೇಳಿ ಹೇಳಿ. ಇಲ್ಲಿ ಈ ಟ್ರೈಲರ್ ಲಾಂಚ್ಗೆ ಬಂದಿರುವಂಥ ನಮ್ಮ ಚೇಂಬರ್ ಅಧ್ಯಕ್ಷರಾದ NM ಸುರೇಶ್ ಸರ್ಗೆ ತುಂಬ ಥ್ಯಾಂಕ್ಸ್. ಮತ್ತು ಮೆಜೆಸ್ಟಿಕ್ ನಿರ್ಮಾಪಕರಾದ ಮಾಜಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಭಾಮಹರೀಶಣ್ಣ ಅವ್ರಿಗೂ ಥ್ಯಾಂಕ್ಸ್. ಚಿಂಗಾರಿ ಮಹಾದೇವಣ್ಣವ್ರಿಗೂ ಥ್ಯಾಂಕ್ಸ್. ದುನಿಯಾ ಸಿದ್ದರಾಜಣ್ಣಂಗೂ ಥ್ಯಾಂಕ್ಸ್. ಮತ್ತು ಉಪೇಂದ್ರ ಪ್ರೊಡ್ಯೂಸರ್ ಶಿಲ್ಪಾ ಶ್ರೀನಿವಾಸಣ್ಣಂಗೂ ಥ್ಯಾಂಕ್ಸ್. ಮತ್ತು ಸ್ನೇಹಿತರಾದ ವೀರೇಶ್ ಥಿಯೇಟ್ರ್ ಮಾಲೀಕ ಕುಶಾಲ್ ಅವ್ರಿಗೂ ಥ್ಯಾಂಕ್ಸ್. ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಟ್ರು ವೈಸ್ ಪ್ರೆಸಿಡೆಂಟ್ ವೆಂಕಟೇಶಣ್ಣ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್. ಮತ್ತು ನನ್ನ ಅನೇಕ ನಿರ್ಮಾಪಕರು ಸ್ನೇಹಿತರು ಬಂದಿದ್ದಾರೆ. ಅವ್ರದ್ದೆಲ್ಲ ಹೆಸರು ಹೇಳ್ತು ಅಂದರೆ ಡೈಲಿ ಸಿಗೋರು ಮಾತಾಡೋರು, ಅವ್ರಿಗೂ ಕೂಡ ಥ್ಯಾಂಕ್ಸ್. ಎಸ್ಪೆಷಲಿ ನಮ್ಮ ಡಾಕ್ಟ್ರು ಸರ್ ಬಂದಿದ್ದಾರೆ, ರಂಗನಾಥ್ ಸರ್. ನಾನು ಒಂಥರ ಅವ್ರನ್ನ ಯಾವ ಥರ ಇಟ್ಕೊಂಡಿದ್ದೀನಿ ಅಂದರೆ ಅಣ್ಣ ಥರ. ನಾನು ಭವಿಷ್ಯ ನಮ್ಮ ಕುಣಿಗಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ನಾನು ಅವ್ರ ಹತ್ರ ಜಗಳಾಡ್ದಷ್ಟು ಯಾರೂ ಇಲ್ಲ. ಬೇರೆಯವರಾಗಿರೋ ನನ್ನ ಕಪಾಳ ಕೊಡಿತಿದ್ರು, ಹೇಯ್ ಹೋಗೋ ಬೋಳಿ ಮಗನೇ ನೀನು ಯಾರೋ ಅಂತ. ನಾನು ಏನೇ ಅಂದ್ರೂ ಕೂಡ ಅವರು ನನಗೆ ಹೇಳ್ತಾರೆ ತಾಳ್ಮೆ ಕಲಿಯೋ ಇವೆಲ್ಲ ಸರಿ ಇರಲ್ಲ ಹಾಕೋಣ ಅಂತ. ನಮಗೆ ಇವತ್ತ ನಾನು ಈ ಸ್ಥಿತಿಲಿ ಇರಬೇಕು ಅಂದರೆ ನಾನು ಕೂಡ ಒಂದು 10 ವರ್ಷ 12 ವರ್ಷದಿಂದ ಸಾರ್ ಜೊತೆ ಇದ್ದೀನಿ. ನನಗೆ ಎಲ್ಲ ರೀತಿಯಾಗಿ ಬೆಂಬಲಿಕವಾಗಿ ಎಲ್ಲ ರೀತಿಯಲ್ಲಿ ನಾನು ಏನೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ನನಗೆ ಬ್ಯಾಕ್ ಬೋನ್ ಆಗಿ ನಮ್ಮ ಅಣ್ಣ ಥರ ಇದ್ದಾರೆ. ಥ್ಯಾಂಕ್ಸ್ ಸರ್. ಸಾರಿ ನಾನೇನಾದ್ರು ಮಾತಾಡಿದರೆ ತಪ್ಪು, ದಯವಿಟ್ಟು ಕ್ಷಮೆ ಇರಲಿ, ಮನಸ್ಸಲ್ಲಿ ಹಾಕೋಬೇಡಿ. ನಮ್ಮಂಥ ಯುವಕರನ್ನ ಬೆಳೆಸಿ. ಇದೇ ನಟ್ವರ್ಲಾಲ್ ಶೂಟಿಂಗ್ ಮಾಡಬೇಕಾದ್ರೆ ಲಗ್ಗೆರೆ ಬ್ರಿಡ್ಜ್ ಮೇಲೆ ಮಾಡ್ತಿದ್ದೆ. ರಾತ್ರಿ 1:30-2 ಗಂಟೆ ಪೊಲೀಸ್ನವ್ರು ಬಂದು ಎಲ್ಲರನ್ನೂ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕುಂಡಿಸ್ಕೊಂಡ್ಬಿಟ್ರು. ಜೂಪ್ ಇಲ್ಲ. ಅವರು ನಮ್ಗೆ ಹೇಳಿದ್ರು, ನಮ್ಮ ಪ್ರೊಡ್ಯೂಸರ್ಗಳೇ ಸರ್ ಬಂದವ್ರೆ ಒಂದು 500 ರೂಪಾಯಿ ಕೊಟ್ಟು ಕಳಿಸ್ಬಿಡಿ ಎಂದೆ. ಅವರು ಯಾಕೆ ಕೊಡಬೇಕು, ನಮ್ಮ ಹತ್ರ ಪರ್ಮಿಷನ್ ಐತೆ ಅದ್ದೈತೆ ಅಂದರು. ನಮ್ಮ ಮ್ಯಾನೇಜರ್ ಸರ್ ಶಶಿ ಅವರೇ ಪೊಲೀಸ್ನವ್ರು ನೋಡ್ತಿದ್ದಂಗೆ ಸೈಲೆಂಟಾಗಿ ಹೊಂಟೋದ್ರು ಒಳಗಡೆ. ಅವನು ಫೋನ್ ಮಾಡಿ ಇವ್ರು ಅವಾಜ್ ಹಾಕ್ತರು, ಏನು ಇನ್ಸ್ಪೆಕ್ಟ್ರು ಎಲ್ಲ ಒಂದು 20 ಜನ ಬಂದು ಎಲ್ಲರನ್ನೂ ಕರ್ಕೊಂಡೋದ್ರು. ನಾನು ಏನೋ ನಮ್ಮ ಹತ್ರ ನೀನು ಜಾಸ್ತಿ ಮಾತಾಡ್ಬೇಡ, ಪೊಲೀಸ್ಗೆ ಜಿ ಅಂತ ಹಾಕೊಂಡು ಯಾಕೆ ಓಡಿಸ್ತಾ ಇದೆಯಾ ಅಂತ ನಾನು ರೂಲ್ಸ್ ಮಾತಾಡೋಕೆ ಕ್ಯಾಮ್ರಾ ಗೀಮ್ರಾ ಎಲ್ಲ ಕಿತ್ಕೊಂಡ್ಬಿಟ್ರು. ಶೂಟಿಂಗ್ ನಿಂತೋಗುತ್ತೆ. ಒಂದು 15-16 ಜನ ಇದ್ದಾರೆ, ಒಟ್ಟು 100 ಜನ ಆರ್ಟಿಸ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಏನಪ್ಪ ಮಾಡೋದು ಅಂದ್ಬಿಟ್ಟು ನಾನು ರಾತ್ರಿ 1:45 ಒಂದು ಸಲ ಮಾಡಿದೆ ಎತ್ತಲಿಲ್ಲ, 2 ಸಲ ಮಾಡಿದೆ ಎತ್ತಲಿಲ್ಲ, 3ನೇ ಸಲ ಮಾಡಿದೆ. ಏನೋ ನಿಂದು ರೋದನೆ ಅಂದರು. ಸಾರ್ ಹಿಂಗೆ ಆಗೋಗೈತೆ ಅಂದೆ. ಯಾರು ಅಂದರು. ಅವಾಗಲೇ ನೆನೆ ಅವರು ದೊಡ್ಡ ಸಾಹೇಬ್ರಿಗೆ ಮಾಡಿದ್ರು, DK ಸಾಹೇಬ್ರಿಗೆ ಫೋನ್ ಮಾಡಿಬಿಟ್ಟು ನಾನು ಹೇಳ್ತೀನಿ ಹೋಗೋ ಅಂದರು. ಇವ್ರು ಮಾಡಿದ್ರು, ಅವ್ರು ರೆಸ್ಪಾನ್ಸ್ ಮಾಡಿದ್ರು. ದೊಡ್ಡ ಸಾಹೇಬ್ರಿಗೆ ಮಾಡಿದ್ರು. ದೊಡ್ಡ ಸಾಹೇಬ್ರು ಫೋನ್ ಹೋಯ್ತಿದ್ದಂಗೆ ನಾನು ಸಾರ್ ತಪ್ಪಾಯ್ತು ಏನೋ ಅಂತಿದ್ದು ಸಿಂಗ್ಯುಲರ್ ಕಟ್ತಿದ್ದ ಇನ್ಸ್ಪೆಕ್ಟ್ರು DCPನೂ ಬಂದಿದ್ರು. ಸಾಹೇಬ್ರಿಗೆ ಸಾರಿ ಹೇಳ್ಬಿಡಿ ಅಂತ ಹೇಳಿ ಮಾಡಿದ್ರು. ಥ್ಯಾಂಕ್ಸ್ ಸರ್. ಮತ್ತೆ ನಮ್ಗೆ ಅನೇಕ ರೀತಿ ಸಿನಿಮಾಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ಕುಣಿಗಲ್ ಕ್ಷೇತ್ರದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಕೆಲಸ ಕಾಮಗಾರಿ ಪೂಜೆ ಇತ್ತು. ಬರಲ್ಲ ಅಂದರು. ನಾನು ಡೆಲ್ಲಿಲಿ ಸ್ಟ್ರೈಕಲ್ಲಿ ಇದ್ದೀನಪ್ಪ ಬರಲ್ಲ ಅಂದರು. ನಾನು ಅವ್ರ ಹತ್ರ ಒಂದು ಸ್ವಲ್ಪ ವೈಲೆನ್ಸ್ ಆಗಿ ಮಾತಾಡಿದೆ. ನೀವು ಬರಲಿಲ್ಲ ಅಂದರೆ ನೀವೇ ಹಂಗೆ ಹಿಂಗೆ ಅಂತ. ದೊಡ್ಡ ಸಾಹೇಬ್ರು ಕೂಡ ಇವತ್ತು ಬರೋ ಪ್ರೋಗ್ರಾಮ್ ಇತ್ತು, ಬಟ್ ನನ್ನ ರಾಂಗ್ ಪ್ಲ್ಯಾನಿಂದ ಅವ್ರು ಬರೋಕ್ಕಾಗಲಿಲ್ಲ. ಇವತ್ತು ಅವರ ಸಿಸ್ಟರ್ ಮಗಳದ್ದು ಮದುವೆ ಇತ್ತು, ಹಾಗಾಗಿ ಇಬ್ಬರು ಬ್ರದರ್ಸು ಬರ್ತಾಯಿದ್ರು. ನಾವು ಅರ್ಜೆಂಟಾಗಿ ನಮ್ಮ ಹೀರೋ ಸರ್
ಇವತ್ತ ಏನೋ ಒಳ್ಳೆ ಟೈಮು ಇದೇ ದಿನ ಮಾಡಬೇಕು ಅಂತ ಅವ್ರು ಹೇಳಿದ್ಕೆ ಅವ್ರ ಜಾತಕ ನಂಬ್ತಾರೆ, ನಾನು ನಂಬಲ್ಲ ಅಷ್ಟೇ ನೆನೆ. ಸೊ ಈಗ ನಾನು ನಟ್ವರ್ಲಾಲ್ ಸಿನಿಮಾಕ್ಕೆ ಬರ್ತೀನಿ. ಮಿಸ್ಟರ್ ನಟ್ವರ್ಲಾಲ್ ಇದೊಂದು ಕ್ರೈಮ್ ಥ್ರಿಲ್ಲರ್ ಆ್ಯಕ್ಷನ್ ಮೂವಿ. ಈ ಸಿನಿಮಾದ ಹೀರೋ ಆಗಿ ತನು ಶಿವಣ್ಣ ಮಾಡಿದ್ದಾರೆ, ಹೀರೋಯಿನ್ ಆಗಿ ನಮ್ಮ ಸೋನಾಲ್ ಅವ್ರು ಮಾಡಿದ್ದಾರೆ, ಕಲಾವಿದರಾಗಿ ರಾಜೇಶ್ ನಟರಂಗ, ಅರುಣಿ ಮೇಡಮ್ ಮಾಡಿದ್ದಾರೆ, ನಮ್ಮ ರಾಘು ರಮಣಕಪ್ಪ ಅವ್ರು ಮಾಡಿದ್ದಾರೆ, ಕಾಕ್ರೋಶ್ ಸುದಿ, ಯಶ್ ಶೆಟ್ಟಿ, ಪದ್ಮಾವಸಂತಿ ಮೇಡಮ್, ವಿಜಯ್ ಚಂಡೂರು, ಆಮೇಲೆ ಸುಜಯ್ ಶಾಸ್ತ್ರಿ, ಕನ್ನಡದ ಅನೇಕ ಹಿರಿಯ ಕಲಾವಿದ ದಂಡೆ ಇದೆ. ಸೊ ಜೊತೆಗೆ ನಾನು ಎಲ್ಲದಕ್ಕಿಂತ ಈ ಸಿನಿಮಾ ಮಾಡ್ಬೇಕಾದ್ರೆ ಸ್ಕ್ರಿಪ್ಟು ಫಸ್ಟ್ ಸೆಲೆಕ್ಷನ್ ಮಾಡಿದ್ದು ವಿಲಿಯಂ ಡೇವಿಡ್. ಅವಾಗ ನಾನು ಸಿನಿಮಾ ಮಾಡಬೇಕಾದ್ರೆ ವಿಲಿಯಮ್ಮು ನಾನು 15 ವರ್ಷದ ಹಳೆ ಸ್ನೇಹಿತರುಗಳು. ಬಟ್ ವಿಲಿಯಮ್ಮು ಬೇರೆ ತಗೊಳ್ಳೋ ರೆಮ್ಯುನರೇಷನ್ಗಿಂತ ನಮ್ಮ ಸಿನಿಮಾದಲ್ಲಿ ವಿಶ್ವಾಸಕ್ಕೋಸ್ಕರ ಕಮ್ಮಿ ರೆಮ್ಯುನರೇಷನ್ ತಗೊಂಡು ಬರ್ತಾರೆ. ಏಕೆ ಅಂದರೆ ಅವರು ಕೋರ್ಸ್ ಲೆಕ್ಕದಲ್ಲಿ ತಗೊತಾರೆ ಅವ್ರದ್ದು ಬಿಲ್ಲೆಲ್ಲ. ನನಗೆ ಹೇಳಿದ್ರು, ಬಾಸ್ ನಾನು ನಿಮ್ಮ ಜೊತೆ ಮಾಡ್ಬೇಕು ಬಾಸ್ ಅಂದರು. ನೀನು ಯಾಕಪ್ಪ ಬಾಸ್ ಅಂತ, ನೀನು ದೊಡ್ಡ ಈಗ ಇಂಡಿಯನ್ ಲೆವೆಲಲ್ಲಿ ದೊಡ್ಡ ನಂಬರ್ 1 DOP ಅಂದೆ. ಆದರೂ ಕೂಡ ಸ್ನೇಹಕ್ಕೋಸ್ಕರ ಬಂದು ಈ ಸಿನಿಮಾ ಮಾಡಿದ್ದಾರೆ ವಿಲಿಯಂ, ಥ್ಯಾಂಕ್ಸ್. ಮತ್ತು ನಿನಗೂ ಕೂಡ ನಾನು ಅನೇಕ ರೀತಿಯಾಗಿ ನಿನ್ನ ಹತ್ರನೂ ರೂಢಾಗಿ ನಡ್ಕೊಂಡಿದ್ದೀನಿ, ಸಾರಿ. ಇವತ್ತು ಕೇಳ್ಕೊತೀನಿ ಪಾಪ, ಹಿಂಗೆ ಸೆಟ್ಟಲ್ಲಿ ಎಲ್ಲರೂ ಹೇಳೋರು, ಏನಣ್ಣ ಇವನು ಯಾರೋ ಹೊಸ ಡೈರೆಕ್ಟು, ನೀನು ಹಿಂಗೆ ಹೋಗೋ ಬರೋ ಅಂತಾನೆ ಅಂತ. ನಂದು ನಿಂದು ಫ್ರೆಂಡ್ಶಿಪ್ ಗೊತ್ತಿರೋಕ್ಕಿಲ್ಲ. ಸೊ ಅವರು ಮಾತಾಡೋರು, ಸಾರಿ. ಈ ಸ್ಟೇಜ್ ಮುಖಾಂತರ ಸಾರಿ ಕೇಳ್ತೀನಿ. ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಧರ್ಮವಿಶ್ ಕೂಡ ಇವತ್ತು ಬರಬೇಕಾಯ್ತು. ಅವರು ಪಾಪ DTS ಮಿಕ್ಸಿಂಗಲ್ಲಿ ಕುಂತಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ನಾಳೆ ಔಟ್ಪುಟ್ ತೊಗೋಬೇಕು, ಅಪ್ಲೋಡ್ ಮಾಡಬೇಕು. ಅವರು ಕೂಡ ಹಿಂದಿ ಸಿನಿಮಾ, ಬಾಲಿವುಡ್ ಸಿನಿಮಾಗಳನ್ನು ಮಾಡ್ಕೊಬಂದು ಅಂಥವ್ರು. ತುಂಬ ನಾನು ಎಷ್ಟೇ ಕರೆಕ್ಷನ್ ಹೇಳಿದ್ರು ಕೂಡ ಸೊ ಮಾಡಿ ಅತ್ಯುತ್ತಮವಾಗಿ RR ಮಾಡಿದ್ದಾರೆ, ಮತ್ತು ಸಾಂಗ್ಸ್ಗಳನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ನಾವು ಎಡಿಟರ್ ವಿಷಯಕ್ಕೆ ಬಂದರೆ, ಸೊ ನಮ್ಮ KM ಪ್ರಕಾಶ್ ಸರ್ ಲೆಜೆಂಡ್. ಪಾಪ ಅವರು ಕಾಟೇರ ಸಕ್ಸಸ್ ಆಗಿದೆ, ಆ ಪಾರ್ಟಿಗೆ ಹೋಗಿದ್ದಾರೆ ಟೀಮ್ ಜೊತೆ. ಅವರು ಹೇಳ್ದೆ, ಸರ್ ಬರ್ಬೇಕು ಸರ್ ಅಂದೆ. ಇಲ್ಲಪ್ಪ ಬರ್ತೀನಿ, ಇಲ್ಲಿ ಇದೀನಿ ನೋಡು ಅಂದ್ಬಿಟ್ಟು ಲೈವ್ ಲೊಕೇಶನ್ ಕಲಿತರು, ನೀನು ಬೇಡ ತಿಳ್ಕೊಬೇಡ ಅಂತ. ಅವರು ಕೂಡ ನಮ್ಮ ಡಿಸ್ಟ್ರಿಕ್ಟ್ ಅವರೇ ಆಗಿದ್ದಾರೆ, ತುರುವೇಕೆರೆಯವರೇ ಆಗಿದ್ದಾರೆ. ಸೊ ಅವ್ರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ನಮಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ, ನಮ್ಮ ಕಾಟ ಎಲ್ಲ ತೊಡ್ಕೊಂಡಿದ್ದಾರೆ. ಥ್ಯಾಂಕ್ಸ್ ಎಲ್ಲ ಟೀಮ್ಗೂ ಕೂಡ. ಇವತ್ತು ಟ್ರೈಲರ್ ಲಾಂಚ್ ಆಗಿದೆ, ತಾವುಗಳು ಇದನ್ನ ಬ್ಲೆಸ್ಸಿಂಗ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಹೌದು ಸರ್, ಮಿಸ್ಟರ್ ನಟ್ವರ್ಲಾಲ್ ಈ ಸಿನಿಮಾ ಬೆಂಗಳೂರಲ್ಲಿ ನಡೆದಂಥ ಒಂದು ರಿಯಲ್ ಇನ್ಸಿಡೆಂಟ್, ಒಂದು ಎಳೆಯನ್ನು ತಗೊಂಡು ಸೊ ನಾವು ಈ ಸಿನಿಮಾ ಮಾಡಿದ್ದೀವಿ ಸರ್. ಒಂದು ಕ್ರೈಮ್ ಥ್ರಿಲ್ಲರ್ ಆಗಿದೆ ಸರ್ ಈ ಸಿನಿಮಾ. ಹೌದು ಸರ್, ಹೌದು ಸರ್. ಅದು ಬಿಟ್ಕಾಯಿನು, PSI ಎಕ್ಸಾಮು ಮತ್ತು KPSC ವಿಜಯ್, ಅದು ಪಾರ್ಟ್ 2 ಕಂಟಿನ್ಯೂಷನ್ಗೆ ಅದು ಲಿಂಕ್ ಮಾಡಿದ್ದೀವಿ ಸರ್. ಹೌದು ಸರ್. ಕಾನೂನು ಸರ್, ತಾವು ಸಿನಿಮಾ ನೋಡಿದಾಗ ಖಂಡಿತವಾಗುತ್ತೆ ಅದೇ ಸಬ್ಜೆಕ್ಟ್ ಸರ್, ಕಿಂಗ್ ಆಫ್ ಖಾನ್. ಅದ್ರ ಮೇಲೇ ಸಿನಿಮಾ ನಡೆದಿದೆ. ದಯವಿಟ್ಟು ತಾವು ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ನೆವರ್ ಸರ್. ಇಲ್ಲಿ ಸಿನಿಮಾಕ್ಕಂತೂ ಪಾಲಿಟಿಕ್ಸ್ ಬರಲ್ಲ. ನಾನು ಸಾರ್ ಫಾಲೋಯರ್ಸ್ ಇರಬೇಕು, ಮತ್ತು ನನಗೂ ಪಾಲಿಟಿಕ್ಸು ಇಲ್ಲ. ಅಲ್ಲ ಇಲ್ಲ ಸೆಕ್ಷನ್ ಇಲ್ಲ. ಇದು ನಮ್ಮ ಹೀರೋ ಮಾಡುವಂಥ ಕ್ರೈಮ್ಗಳು ಮತ್ತು ಅವನ ಸುತ್ತ ನಡೆಯುವಂಥ ಕ್ರೈಮ್ಗಳನ್ನ ಸೊ ನಾನು ಇದರಲ್ಲಿ ಹೇಳಿದ್ದೀನಿ ಸರ್. ಒಂದು ನಮ್ಮ ಬೆಂಗಳೂರಲ್ಲೇ ಒಂದು ಮೆಡಿಕಲ್ ಮಾಫಿಯಾ ನಡೆಯುತ್ತೆ. ಆ ಮೆಡಿಕಲ್ ಮಾಫಿಯಾ ಅದು ಏನಪ್ಪ ಅಂದರೆ, ನಾನು ಒಂದು ಶಾರ್ಟಾಗಿ ಹೇಳಬೇಕು ಅಂದರೆ, ಒಂದು ಬಂಜೆತನ. ಈ ಬಂಜೆತನನ ಎನ್ಕೇಶ್ ಮಾಡ್ಕೊಂಡೆ ಯಾವ ರೀತಿ ಇಲ್ಲಿಗಲ್ ಆಕ್ಟಿವೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ ಈ ಸಿನಿಮಾ ಇದೆ ಸರ್. ಪ್ಲೀಸ್ ಸಿನಿಮಾ ನೋಡಿ, ಪ್ಲೀಸ್. ಇಲ್ಲ ಪ್ಲೀಸ್ ಸರ್, ಸಿನಿಮಾ ನೋಡಿ ಸರ್. ಯಾರಿಗೂ ಹರ್ಟ್ ಮಾಡಿಲ್ಲ. ಸಿನಿಮಾ ಒಂದು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿದೆ ಸರ್. ಓಕೆ, ಇನ್ನು ನಾನು ನಮ್ಮ ಹೀರೋ ಬಗ್ಗೆ ಹೇಳಬೇಕು. ನಮ್ಮ ತನು ಶಿವಣ್ಣವರು
ನನಗೆ ತನುಷ್ಗೆ ಹೇಳ್ತೀನಿ, ತನುಷ್ ನೀನು ಪ್ರೊಡ್ಯೂಸರ್ ಆಗೋಕ್ಕೆ ಹೋಗ್ಬೇಡಪ್ಪ. ಯಾಕೆ ಅಂದರೆ ನೀನು ಕಂಟೈನರಲ್ಲಿ ಈ ಥರ ಸಾಫ್ಟ್ ಇತ್ತು ಅಂದರೆ ಕಂಟೈನರಲ್ಲಿ ದುಡ್ಡು ತಂದರೂ ಖಾಲಿ ಮಾಡ್ತಾರೆ. ಆ ವಯ್ಯಂಗೆ ಹೇಳ್ತಾ ಇದ್ದೀನಿ, ನಾನು ಫ್ರೆಂಡು ಹೇಳ್ತೀನಿ, ಡೈಲಿ ಒಂದು 2 ಸಲ ಜಗಳ ಆಡ್ತೀನಪ್ಪ, ಹಿಂಗೆಲ್ಲ ಮಾಡಬೇಡ. 3 ಸಿನಿಮಾಲಿ ಆಲೇ ಒಂದು 20 ಕೋಟಿ ಕಳ್ಕೊಂಡಿದ್ಯಾ, ಒಂಚೂರು ಪ್ರೊಡ್ಯೂಸರ್ ಅಂದರೆ ನೀನು ಒಂದು ಸ್ವಲ್ಪ ರಫ್ ಆಗಿ ರಗಡಾಗಿರ್ಬೇಕಪ್ಪ ಅಂದರೆ, ಡೈರೆಕ್ಟ್ರೆ ನೀವು ಮಾತಾಡ್ತಿರಲ್ಲ, ನಾನು ಹಂಗೆ ಇರಬೇಕು, ಇಬ್ಬರು ಹಂಗೆ ಮಾತಾಡಿದ್ರೆ ಕ್ಲಾಶ್ ಆಗುತ್ತೆ ಅಂತಾರೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಕಿತ್ಕೋಬೇಕು ನೀವು ಪ್ರೊಡಕ್ಷನ್ ಮಾಡಬೇಕು ಅಂದರೆ, ಸುಮ್ಮನೆ ದುಡ್ಡು ತಂದು ಕಳ್ಕೊಂಡು ಹೋಗೋದಲ್ಲ. ಸೊ ಒಳ್ಳೆ ಆರ್ಟ್ ಇರೋಂಥ ವ್ಯಕ್ತಿ. ಆ ಸಿನಿಮಾ ಬಗ್ಗೆ ಅವ್ರು ಹೇಳ್ತಾರೆ, ಡೈರೆಕ್ಟ್ರೆ ಮಾಡಬೇಕು, ಸಿನಿಮಾ ಮಾಡಬೇಕು ಅಂತಾರೆ. ಇಬ್ಬರು ಕೂಡ ಸಿನಿಮಾದಲ್ಲಿ ಏನೂ ಇಲ್ಲಿವರೆಗೆ ಸಂಪಾದನೆ ಇಲ್ಲ, ಇಬ್ಬರು ಕೋಟಿಗಟ್ಟಲೆ ಕಳ್ಕೊಂಡಿದ್ದೀವಿ. ಸೊ ಮುಂದೆ ಬರುತ್ತೆ ಅನ್ನೋ ಒಂದು ಆಸೆ ಇದೆ. ಈ ಸಿನಿಮಾಯಿಂದ ಏನೋ ಇಬ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಭರವಸೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಈಗ ನಮ್ಮ ಹೀರೋಯಿನ್, ಸಾರಿ ಮರ್ತ್ಬಿಟ್ಟೆ, ನಮ್ಮ ಹೀರೋಯಿನ್ ಸೋನಾಲ್ ಮೇಡಮ್ ಬಗ್ಗೆ ಹೇಳಬೇಕು. ಸೋನಾಲ್ ತುಂಬ ಒಳ್ಳೆ ವ್ಯಕ್ತಿತ್ವ ಇರೋಂತಹ ಹುಡುಗಿ. ಹೇಳಬೇಕು ಅಂದರೆ ಬಟ್ ಡೇಟ್ ಕೂಡ ಸಿಕ್ಕಾಪಟ್ಟೆ ಸಿನಿಮಾಗಳು ಮಾಡ್ತಿರ್ತಾರೆ. ಆ ಡೇಟ್ ಅಡ್ಜಸ್ಟ್ ಮಾಡೋದು ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ ಪಾಪ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಗುಡ್ ಆರ್ಟ್. ಒಂದೇ ಒಂದು ದಿನ ಬೇರೆಯವರು ಹೀರೋಯಿನ್ ಜೊತೆನೂ ನಾವು ಕೆಲಸ ಮಾಡಿದ್ದೀವಿ. ನನಗೆ ಮೇಡಮ್ ಎಲ್ಲೋ ಔಟ್ಸೈಡ್ ಬೇಕು, ಮೇಡಮ್ ಕೆರವಂಥದ್ದು ಅಲ್ಲಿ ಹೊತ್ತಕ್ಕಾಗಲ್ಲ ಅಂದರೆ, ಅಷ್ಟೇ ಅಲ್ವಾ ಸರ್, ನನಗೆಲ್ಲರ ಒಂದು ರೂಮ್ ಕೊಡಿಸಿ ಸರ್, ನಾನು ಬರ್ತೀನಿ ಅಂತ ಆ ಥರ. ಸೊ ಗುಡ್ ಆರ್ಟ್ ಇರೋಂತಹ ಹುಡುಗಿ. ಸೊ ನೋ ಆಟಿಟ್ಯೂಡು. ಸೆಟ್ಟಲ್ಲಿ ಇದುವರೆಗೆ ಒಂದೇ ಒಂದು ಕಿರ್ಕ್ ಮಾಡಿಲ್ಲ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳ ಮನಸ್ಪೂರ್ವಕವಾಗಿ ಮಾತಾಡಿದ್ರು ನಮ್ಮ ನಿರ್ದೇಶಕರು. ಥ್ಯಾಂಕ್ ಯು ಸರ್. ಈಗ ನಮ್ಮ ನಾಯಕಿ ಸೋನಲ್ ಅವ್ರ ವೇದಿಕೆ ಮೇಲೆ ಬರಬೇಕು. ಅಲ್ಲ, ನಾಯಕಿ ಬಗ್ಗೆ ಎಲ್ಲ ಒಂದ್ ಸೆಂಟೆನ್ಸ್ ಹೇಳೋದು ಗುಡ್ ಹಾರ್ಟ್ ಅನ್ನೋದು. ಡೇಟ್ಸ್ ಕೊಡಲ್ಲ, ಆದ್ರೂ ಗುಡ್ ಹಾರ್ಟ್ ಅನ್ನೋದು. ಆಕ್ಚುಲಿ ಇದೇ ಆಗಿ ನನಗೆ ಸಿನಿಮಾಗಳು ಬರ್ತಾ ಇಲ್ಲ ಇವಾಗ. ಎಲ್ಲರಿಗೂ ಬಿಸಿ ಅಂತೇಳಿ ಏನು ಬಿಸಿ ಇಲ್ಲ, ನಾನು 1-2 ಸಿನಿಮಾ ಮಾಡ್ತಿದ್ದೀನಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತನುಷ್ ಅಂಡ್ ಲವ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಫೈನಲಿ ಫೆಬ್ರವರಿ 23ಗೆ ಮಿಸ್ಟರ್ ನಟ್ವರ್ಲಾಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಇದರಲ್ಲಿ ನಂದಿನಿ ಅಂತ ಒಂದು ಪಾತ್ರ ಆ್ಯಂಡ್ ಒಂದು ಸೋಷಲ್ ವರ್ಕರ್ ಇದರಲ್ಲಿ ನಾನು. ನಟ್ವರ್ಲಾಲ್ ಅವ್ರ ಲವ್ ಸ್ಟೋರಿನೂ ಇದೆ, ಆ ಲವ್ ಸ್ಟೋರಿ ಪೋರ್ಷನಲ್ಲಿ ಕಾಣಿಸ್ಕೋತೀನಿ. ಅದಕ್ಕಿಂತ ಜಾಸ್ತಿ ನನ್ನ ಪಾತ್ರದ ಬಗ್ಗೆ ರಿವೀಲ್ ಮಾಡಬೇಡ ಅಂತ ಹೇಳಿದ್ದಾರೆ ಸರ್, ಲವ ಸರ್ ಅವರು. ಸೊ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮಿ ಅನ್ ಅಪಾರ್ಚುನಿಟಿ ಆ್ಯಂಡ್ ಟು ಆಲ್ ದ ಗೆಸ್ಟ್ ಥ್ಯಾಂಕ್ ಯು. ಬಂದಿದ್ದಕ್ಕೆ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಿಂದ ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಮಿಸ್ಟರ್ ನಟ್ವರ್ಲಾಲ್ ಸಿನಿಮಾಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸುದೀಪ್ ಸರ್, ವಿಲ್ ವರ್ಕ್ ಟುಗೆದರ್ ಸೂನ್. ಇರ್ತೀನಿ ಸರ್ ಥ್ರೂ ಔಟ್ ದ ಸಿನಿಮಾ. ಹೀರೋ ಜರ್ನಿಯಲ್ಲಿ ಸಪೋರ್ಟ್ ಮಾಡ್ತಾನೆ ಇರ್ತೀನಿ ನಾನು. ಇಲ್ಲ ನಂದು ಒಂದೇ ಗೆಟಪ್ ಸರ್, ಹೀರೋದಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈಗ ಈ ಸಿನಿಮಾದ ನಿರ್ಮಾಪಕರು ಹಾಗೆ ನಾಯಕ ಆಗಿರುವಂತ ತನುಷ್ ಶಿವಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಹಿರಿಯರು, ಪ್ರೊಡ್ಯೂಸರ್ಸ್ ಕರೆದ ತಕ್ಷಣ ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. MLA ಸರ್, ಪ್ರತಿ ಸತಿ ಲಾಸ್ಟ್ ಟೈಮ್ ಟೀಸರ್ ಕರೆದಾಗೂ ಬಂದಿದ್ದೀರಾ ಸರ್, ಇವಾಗ ಬಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತು ನಮ್ಮ ಟೀಮು ಅರಿಣಿ ಮೇಡಮ್ಮು, ವಿಜಯ್ ಚಂಡೂರ್ ಸರು, ರಾಘು ಸರು, ಸುದೀಪ್ ಸರು. ಇವಾಗ ಬಂದ ತಕ್ಷಣ ಸುದೀಪ್ ಸರ್ ನಂಗೆ ಅದೇ ಹೇಳ್ತಾ ಇದ್ರು, ನಾನು ಎಲ್ಲ ಸಿನಿಮಾ ಪ್ರೆಸ್ ಮೀಟ್ಗೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ ಅಂತ. ತುಂಬ ಒಳ್ಳೇದೇ ಸರ್, ಅದು ತುಂಬ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಆಮೇಲೆ ನಾನು ಜಾಸ್ತಿ ಏನು ಹೇಳೋದಕ್ಕೆ ಹೋಗಲ್ಲ ಸಿನಿಮಾ ಬಗ್ಗೆ. ಆಲ್ರೆಡಿ ನೀವು ಟ್ರೈಲರ್ ನೋಡಿದ್ದೀರಾ. ಎಲ್ಲ ಸಿನಿಮಾ ಫುಲ್ಲು ಮಾಡಿದ್ದೀವಿ, ಒಳ್ಳೆ ಬಜೆಟ್ ಹಾಕ್ಬಿಟ್ಟು ಮಾಡಿದ್ದೀವಿ. ನಿಮ್ಮ ಮೊಡ್ಲಿಗೆ ಹಾಕ್ತೀವಿ, ನೀವು ಏನು ಮಾಡ್ತೀರೋ ಮಾಡಿ. ಒಳ್ಳೆ ಸಿನಿಮಾ ಅಂತೂ ಮಾಡಿದ್ದೀವಿ, ಒಳ್ಳೆ ಬಜೆಟ್ ಹಾಕ್ಬಿಟ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಮತ್ತು ಎಲ್ಲರೂ ನಮ್ಮ ಟೀಮ್ ಅವ್ರು ಎಲ್ಲರೂ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ. ಸೋನಲ್ ಆಗಿರ್ಬೋದು, ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು, ವಿಲಿಯಂ ಡೇವಿಡ್ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಡೈರೆಕ್ಟರ್ ನಾನು ಬೆಳಗ್ಗೆ ಕಿತ್ಲಾಡ್ತೀವಿ, ಅದು ಬಿಟ್ಟು ಸೆಕೆಂಡ್ರಿ ಅದು ಸೆಕೆಂಡ್ರಿ. ಮತ್ತು ನಮ್ಮ KM ಪ್ರಕಾಶ್ ಅವರಾಗಿರ್ಬೋದು, ಈ ಟ್ರೈಲರ್ನ ಎಡಿಟ್ ಮಾಡಿರೋಂಥ ಮಹೇಶ್ ಅವರಾಗಿರ್ಬೋದು, ಮತ್ತು ಯಾರನ್ನ ಬಿಟ್ಟೆ, ಇಡೀ ಚಿತ್ರತಂಡ ನನಗೆ ತುಂಬ ಸಪೋರ್ಟ್ ಮಾಡಿದೆ. ಮತ್ತು ನನ್ನ ಸ್ನೇಹಿತರು ನನಗೆ ತುಂಬ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ದಾರೆ.
ನಾನು ಯಾವ ಸಿಚುವೇಶನಲ್ಲಿ ಇದ್ದೆ ಅಂತ ಹೇಳಿದ್ರೆ ಸಿನಿಮಾನ ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಆಗಲ್ವೋ ಅನ್ನೋ ಥರ ಸಿಚುವೇಶನಲ್ಲಿದ್ದೆ. ಇದೇ ಲಾಸ್ಟ್ ಇಯರು ಸಿನಿಮಾ ಸ್ಟಾಪ್ ಮಾಡಬೇಡ, ಎಷ್ಟಾಗಿದೆಯೋ ಅಷ್ಟು ಬಿಟ್ಬೇಡ ಅಂತ ಸ್ಟಾಪ್ ಮಾಡಿದ್ದೆ. ಏನೋ ಅಮ್ಮನವರು ದಯ ತೋರ್ಬಿಟ್ಟು ನನಗೆ 1.5 ಕೋಟಿ 2 ಕೋಟಿವರೆಗೂ ದುಡ್ಡು ಬಂತು ನನಗೆ. ಅದು ಅನ್ಎಕ್ಸ್ಪೆಕ್ಟೆಡ್. ನಾನು ಇದನ್ನ ಪ್ರೀವಿಯಸ್ ಯಾವುದೋ ಒಂದು ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದ್ದೀನಿ, ಅಂದರೆ ಯಾರೋ ಇಂಟರ್ವ್ಯೂಲ್ಲೂ ಕೂಡ ಹೇಳಿದ್ದೀನಿ. ಒಂದು 2 ಕೋಟಿ ರೂಪಾಯಿ ಯಾರೋ ಕರೆದ್ಬಿಟ್ಟು ಕೊಡ್ತಾರೆ. ನನ್ನ ಫ್ರೆಂಡ್ ಇಲ್ಲೇ ಇದ್ದಾರೆ, ಅನಿಲ್ ಅಂತ, ಹನಿ ಅಂತ ಇದ್ದಾರೆ. ಎಲ್ಲ ಕ್ಯಾಮ್ರಾ ಅವ್ರ ಕಡೆ ಶಿಫ್ಟ್ ಆಗುತ್ತೆ. ಯಾರದು ಫ್ರೆಂಡು? ಅವ್ರು ಕರೆದ್ಬಿಟ್ಟು ನನಗೆ ಒಂದು 40 ಲಕ್ಷ ಕೊಟ್ಟರು ಒಂದ್ಸತಿ. ಆಮೇಲೆ ನನದು ದುಡ್ಡಿದೆ ಬೇಕಾ ಅಂತ. ಆಮೇಲೆ ನನ್ನ ಫ್ರೆಂಡ್ ಕಿರಣ್ ಅವರೊಂದು 30 ಲಕ್ಷ ಕೊಟ್ಟರು. ಹಿಂಗೆ ನನ್ನ ಸ್ನೇಹಿತರು ಇಲ್ಲಿ ಶಶಿ ಅಂತ ಬಂದಿದ್ದಾರೆ, ಅವರೊಂದು 35 ಲಕ್ಷ ಕೊಟ್ಟರು. ಒಳ್ಳೊಳ್ಳೆ ಫ್ರೆಂಡ್ಸ್. ಹೌದೌದು, ತುಂಬಾ ಒಳ್ಳೆ ಫ್ರೆಂಡ್ಸು. ಇವರೆಲ್ಲ ದುಡ್ಡು ಕೊಟ್ಟಿದ್ದಕ್ಕೆ ನನ್ನ ಸಿನಿಮಾ ಕಂಪ್ಲೀಟ್ ಆಗಿದೆ. ಸುಮಾರು ಆಲ್ಮೋಸ್ಟ್ ನಾನು ಒಂದು 5 ಕೋಟಿ ಹಾಕ್ಬಿಟ್ಟು ಆಲ್ರೆಡಿ ಸಿನಿಮಾ ನೆನ್ಸ್ಬಿಟ್ಟಿದ್ದೆ, ಬಿಟ್ಬೇಡ ಆ ಸಿನಿಮಾನ ಅಂತ. ಎಲ್ಲರೂ ಸಣ್ಣ ಪುಟ್ಟ ಅಮೌಂಟ್ ಕೊಟ್ಟಿದ್ದಾರೆ. ನಮ್ಮ ಮಧುಸೂದನ್ ಅವರಾಗಿರ್ಬೋದು, ಚಂದ್ರಕುಮಾರ್ ಅವರಾಗಿರ್ಬೋದು, ಎಲ್ಲರೂ ಇದ್ದಾರೆ, ತುಂಬಾ ಜನ ಇದ್ದಾರೆ. ಲಿಸ್ಟು ತುಂಬಾ ದೊಡ್ಡ ಲಿಸ್ಟು, ಹೇಳೋದಕ್ಕಾಗಲ್ಲ. ಇವತ್ತು ಸಿನಿಮಾ ಈ ಮಟ್ಟಕ್ಕೆಲ್ಲ ಬಂದಿದೆ ಅಂತ ಹೇಳಿದ್ರೆ ನಾನು ಸತ್ಯವಾಗ್ಲೂ ನಾವೇನು ವರ್ಕ್ ಮಾಡಿರಿ ಎಲ್ಲ ಅಮ್ಮನವ್ರು ಮಾಡಿಸಿರೋದು ಅಷ್ಟೇ. ಇಲ್ಲಿ ನಾವೇನು ಮಾಡೋಕ್ಕಾಗಿಲ್ಲ. ನಾನು ನಿನ್ಸ್ಬಿಟ್ಟಿದ್ದೆ ಸಿನಿಮಾ, ಲಿಟ್ರಲಿ ನಿನ್ಸ್ಬಿಟ್ಟು ನಾನು 3 ವರ್ಷದ ಮೇಲೆ ಆಯ್ತು, 4 ವರ್ಷ ಆಯ್ತು. 4 ವರ್ಷ ಆಯ್ತು ಸಿನಿಮಾ ಸ್ಟಾರ್ಟ್ ಮಾಡಿ. ನನ್ನ ಕೈಲಿ ಆಗಲ್ಲಪ್ಪ, ಈ ಸಿನಿಮಾ ಇಂಡಸ್ಟ್ರಿನ ಬೇಡ. 1ಕ್ಕೆ ಡಬಲ್ ಆಗ್ತಾ ಇತ್ತು ಎಲ್ಲ ಬಜೆಟ್. ಎಷ್ಟು ಡಬಲ್ ಆಗ್ತಾ ಇತ್ತು ಅಂತ ಹೇಳಿದ್ರೆ, ನಾನು ಇವತ್ತು 30 ಲಕ್ಷ ಬೇಕು ಅಂತ ಅನ್ಕೊಂಡು ಏನೋ ಸ್ಟಾರ್ಟ್ ಮಾಡಿದ್ರೆ ಅದು 50-60 ಲಕ್ಷ ಆಗ್ತಾ ಇತ್ತು. ಕಾಂಪ್ರಮೈಸ್ ಆಗಬಾರ್ದು. ಸಿನಿಮಾ ಮಾಡಬೇಕು ಅಂದ್ರೆ ಕಾಂಪ್ರಮೈಸ್ ಆಗಬಾರ್ದು. ಇವಾಗ ಸಾಂಗ್ ಮಾಡ್ತಾ ಇದೀವಾ, 30 ಲಕ್ಷ ಆಗುತ್ತಾ, ಓಕೆ 30 ಲಕ್ಷ ರೆಡಿ. 30 ಲಕ್ಷ, ಅದಕ್ಕೆ 30 ಲಕ್ಷ ಆಗ್ತಾ ಇರಲ್ಲ. ಮತ್ತೆ ನಾನು ಎಲ್ಲಾರ್ಗು ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಅಡ್ಜಸ್ಟ್ ಮಾಡ್ತಾ ಇದ್ವಿ. ಬರೀ ಹಿಂಗೆ ಮುಗಿಸ್ಬಿಟ್ವಿ ಸಿನಿಮಾನ. ಹೆಂಗೋ ಅಮ್ಮನವ್ರ ಕೃಪೆಯಿಂದ ಮುಗಿದೈತಿ ಇವತ್ತು ಸಿನಿಮಾ. ಚೆನ್ನಾಗಿ ಬಂದಿದೆ. ನಾವಂತೂ ಸತ್ಯವಾಗ್ಲೂ ನಾನಂತೂ ಏನು ಮಾಡಿಲ್ಲ ಸರ್, ಎಲ್ಲ ಮಾಡ್ಸಿರೋದು ಅಮ್ಮನವರೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಒಂದೆರಡು ಪ್ರಶ್ನೆಗಳಿದಾವೆ ತನುಷ್ಮಾನ್. 8 ಪ್ರಾಮಿನೆಂಟ್ ಆಗಿದೆ, ಇನ್ನು ಮಿಕ್ಕಿದ್ದೆಲ್ಲ ಗೊತ್ತಿಲ್ಲ. ಅಮ್ಮನವ್ರು ಅಂದ್ರೆ ದೇವಿ, ಎಲ್ಲರಿಗೂ ಸುಪ್ರೀಂ ಗಾಡೆಸಸ್. ಅವ್ರಿಲ್ಲ ಅಂದ್ರೆ ಎಲ್ಲ ಮ್ಯಾಜಿಕ್ ಆಯ್ತು ನನ್ನ ಲೈಫಲ್ಲಿ. ಅದನ್ನ ನಾನು ಹೇಳಲೇಬೇಕು ಇವತ್ತು. ಚಾಮುಂಡೇಶ್ವರಿ ಅಂತಾನೆ ಅಲ್ಲ ಸರ್, ಅಮ್ಮನವ್ರು ಅಂತ ಹೇಳಿದ್ರೆ ಎಲ್ಲರೂ ಅವರೇ. ಲಕ್ಷ್ಮೀನೂ ಅವರೇ, ಸರಸ್ವತಿನೂ ಅವರೇ, ಚಾಮುಂಡೇಶ್ವರಿ ಎಲ್ಲ ಅವರೇ. ಅದು ಬಿಡಿ, ಅದನ್ನ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದು ಬೇಡ. ಅವರಿಂದನೇ ಸರ್ ಆಗಿದ್ದು. ನಾನು ಹೇಳಿದ್ನಲ್ಲ ಸರ್, ನನ್ನ ಹತ್ರ ನಾನು ಕಾರ್ EMI ಕಟ್ಟೋದಕ್ಕೂ ದುಡ್ಡಿರಲಿಲ್ಲ. ಫುಲ್ಲು ನನಗೇನು ಮಾಡೋಕ್ಕೆ ಆಗ್ತಿರಲಿಲ್ಲ. ನನ್ನ ಪಾಕೆಟಲ್ಲಿ 5,000 ಇರಲ್ಲ. ಆ ಟೈಮಲ್ಲಿ ನಾನು ಏನೋ ಗೊತ್ತಿಲ್ಲ, ಯಾರೋ ನಮ್ಮ ಮಂಜುನಾಥ್ ಅಂತ ನಮ್ಮ ಇಲ್ಲೇ ಇದ್ದಾರೆ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಯಾರನ್ನೋ ಭೇಟಿ ಮಾಡಿಸಿದ್ರು. ಆ ಭೇಟಿ ಮಾಡಿಸಾದ್ಮೇಲೆ ಅವರು ನಂಗೆ ದೀಕ್ಷೆ ಕೊಟ್ಟರು, ರಾಜಯೋಗ ದೀಕ್ಷೆ ಅಂತ. ಬೆಳಗ್ಗೆ 3:30 ಎದ್ಬಿಟ್ಟು ಪೂಜೆ ಮಾಡಬೇಕು, 8 ಗಂಟೆವರೆಗೂ ಅದನ್ನು ಪೂಜೆ ಮಾಡಬೇಕು. ಅದು ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನನಗೆಲ್ಲ ಓಪನ್ ಆಗಿ ಸ್ಟಾರ್ಟ್ ಆಯಿತು. ಒಂದು ಹೋಮ ಮಾಡಿಸ್ತೀವಿ ಟಕ್ ಅಂತ. ಇವರೆಲ್ಲ ಅವಾಗಲೇ ಫೋನ್ ಮಾಡಿ ಸರ್, ಆ ಹೋಮ ಮಾಡಿಸ್ದೆ. ಎಲ್ಲರೂ ಫೋನ್ ಮಾಡಿದ್ರು, ನಮ್ಮ ಮನೆ ಫೋನ್ ಮಾಡಿದ್ರು, ಎಲ್ಲರೂ ದುಡ್ಡು ಬೇಕಂತ ಫೋನ್ ಮಾಡಿದ್ರು. ಆಟೋಮೆಟಿಕ್ ಆಗಿ ನಂಗೆ ದುಡ್ಡು ಬಂದ್ಬಿಡ್ತು. ಒಂದು 2 ಕೋಟಿವರೆಗೂ ಬಂದ್ಬಿಟ್ಟು ಸಿನಿಮಾ ಮುಗಿಸ್ಬಿಟ್ಟೆ ನಾನು. ಕೊಡ್ತೀನಿ, ಏನಿಲ್ಲ, ಜಕ್ಕಾರೆಡ್ಡಿ ಅಂತ. ದೀಕ್ಷೆ ಕೊಟ್ಟರೆ ಅದು ಮಾಡಬೇಕು. ಅವರು ದೀಕ್ಷೆ ಕೊಟ್ಟಿದ ತಕ್ಷಣ ಎಲ್ಲ ಆಗಲ್ಲ, ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಮಾಡಿದಾಗ ಅದು ವರ್ಕೌಟ್ ಆಗುತ್ತೆ. ಎಲ್ಲರೂ ಹೇಳ್ತಾರೆ ದೇವ್ರು ನಂಬಲ್ಲ, ದಿಂಡ್ರು ನಂಬಲ್ಲ ಅಂತ. ನಾನು ಅಷ್ಟೊಂದು ನಂಬ್ತಾ ಇರಲ್ಲ, ಅದನ್ನೆಲ್ಲ ನಂಬ್ತಾ ಇರಲಿಲ್ಲ. ಇದಾದ್ಮೇಲೆ ನನ್ನ ಲೈಫಲ್ಲಿ ಆಗಿರೋ ಮ್ಯಾಜಿಕ್ಗೆ ನಾನು ನಂಬಕ್ ಸ್ಟಾರ್ಟ್ ಮಾಡಿದ್ದು. ಏನಕ್ಕೆ ಕಳ್ಳನಿಗೂ ಈ ಪಾತ್ರಕ್ಕೂ ಏನು ಸಂಬಂಧ ಸರ್? ಅಲ್ಲ ಸರ್, ಮಿಸ್ಟರ್ ನಟ್ವರ್ಲಾಲ್ ಬಗ್ಗೆ ಮೇಡಮ್ ಅವರು ಆಲ್ರೆಡಿ ಹೇಳಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಅದೇ ಬೇರೆ, ಇದೇ ಬೇರೆ. ಸಾಕು, ಥ್ಯಾಂಕ್ ಯು. ರಾಘವೇಂದ್ರ ಅಂತ ಒಬ್ರು ಮಾಡಿದ್ರು, ಅವರು ಟೀಮ್ನವ್ರೇನೆ ಎಲ್ಲ ಫುಲ್ಲು ಮಾಡಿದ್ರು. ಒಂದು 8 ಗೆಟಪ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಾಘವೇಂದ್ರ ಮೇಕಪ್. ಮತ್ತೆ ಸಾರಿ, ನಾನು ಯಾರ ಬಗ್ಗೆ ಏನಾದ್ರು ಮರೆತು ಬಿಟ್ಟಿದ್ರೆ ಬೇಜಾರು ಮಾಡ್ಕೊಂಬೇಡಿ. ಹೇಳ್ಬಿಡಿ. ರಿಲೀಸ್ ಫೆಬ್ರವರಿ 23 ಆಗ್ತಿದೆ. ನಾನು ಆಗ್ಲೇ ಹೇಳ್ದಂಗೆ ಸಿನಿಮಾ ಚೆನ್ನಾಗಿ ಮಾಡಿದೀವಿ. ನಾನು ಸಿನಿಮಾ ಒಂದು 40 ಜನಕ್ಕೆ ಸಿನಿಮಾ ತೋರಿಸ್ದೆ. ನಮ್ಗೇನು ಭಯ ಅಂತ ಹೇಳಿದ್ರೆ, ನಾವು ಸೆಪ್ಟೆಂಬರಲ್ಲಿ ರಿಲೀಸ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ 2023 ಸೆಪ್ಟೆಂಬರಲ್ಲಿ ಮಾಡಬೇಕಾಗಿತ್ತು. ಯಾರಿಗೂ ಅದನ್ನ ನಾವು 4 ಜನಕ್ಕೆ ತೋರಿಸಿದಾಗ ಅವ್ರು ಏನಾದ್ರು ಹೇಳಿದ್ರೆ ನಾನು ಅದನ್ನ ಮತ್ತೆ ನಾವು ಕೂತ್ಕೊಂಡು ಟೀಮಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ಬಿಟ್ಟು ಕರೆಕ್ಷನ್ ಮಾಡ್ತಾ ಇದ್ವಿ. ಇದು ಕರೆಕ್ಟು ಅನ್ಸಿದ್ರೆ ಕರೆಕ್ಷನ್ ಮಾಡ್ತಾ ಇದ್ವಿ. ಇದೇ ಪ್ರೋಸೆಸ್ನ ನಾವು ಒಂದು 3 ತಿಂಗಳು ಮಾಡಿದ್ದೀವಿ. ಇನ್ನು ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ತೆ, ನಾನು ಬೈಯೋರಿಗೆ ತೋರಿಸ್ತೆ. ಎಸ್ಪೆಷಲಿ ಸಿನಿಮಾ ನೋಡ್ಬಿಟ್ಟು ಚೆನ್ನಾಗಿಲ್ಲ, ಇದು ಚೇಂಜ್ ಮಾಡು ಅನ್ನೋರಿಗೆ ನಾನು ತೋರಿಸ್ತೆ.
ಅವ್ರು ಚೆನ್ನಾಗಿಲ್ಲ ಅಂದ ತಕ್ಷಣ ಚೇಂಜ್ ಮಾಡ್ತಾ ಇರಲಿಲ್ಲ. ಒಂದು ಟೋಟಲ್ ಒಂದು 10 ಜನ ಇದು ಸೀನ್ ಚೆನ್ನಾಗಿಲ್ಲ ಅಂತ ಹೇಳಿದ ತಕ್ಷಣ ಅದನ್ನೆಲ್ಲ ನಾವು ಅದನ್ನ ಇವ್ಯಾಲ್ಯುಯೇಟ್ ಮಾಡಿಬಿಟ್ಟು ಅದನ್ನ ಚೇಂಜ್ ಮಾಡಿದ್ದೀವಿ. ರಿಲೀಸ್ ಎಂಟೈರ್ ಕರ್ನಾಟಕ ರಿಲೀಸ್ ಶ್ರೀಧರ್ ಕುಪ ಕಂಬೈನ್ಸ್ ಅವ್ರು ಮಾಡ್ತಾ ಇದ್ದಾರೆ. ಅವರು ಸಿನಿಮಾ ನೋಡಿದ್ರು, ಅವ್ರು ತುಂಬಾ ಇಷ್ಟ ಆಯ್ತು, ನಾನು ಮಾಡೇ ಮಾಡ್ತೀನಿ ಈ ಸಿನಿಮಾನ. 9 ಸಿನಿಮಾ ಬರ್ತಾ ಇದೆ ಅವತ್ತು. ನಮ್ಮ ಆಡಿಯನ್ಸ್ ಹೆಂಗೆ ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸಿನಿಮಾ ಚೆನ್ನಾಗಿ ಮಾಡಿದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರೂ ಬನ್ನಿ, ನಮ್ಮ ಟೀಮು ಇಡೀ ಟೀಮ್ ಬಂದು. ಸರ್ ಸಾರಿ ಮಧ್ಯರಾತ್ರಿ 12 ಗಂಟೆಗೆಲ್ಲ ಟಾರ್ಚರ್ ಕೊಟ್ಟಿದೀವಿ ಸರ್. 1 ಗಂಟೆ 2 ಗಂಟೆ ಅವ್ರಿಗೆಲ್ಲ ಟಾರ್ಚರ್ ಕೊಟ್ಟಿದೀವಿ ಲಿರಿಕ್ಸ್ಗೆ. ಚೇತನ್ ಸರ್ ಐ ಆಮ್ ರಿಯಲಿ ಸಾರಿ, ನಿಮ್ಮನ್ನು ಮರ್ತ್ಬಿಟ್ಟೆ ನಾನು. ಅದು ಎಲ್ಲರೂ ಇವಾಗ ಬರ್ತಾರೆ ಸರ್. ಚೇತನ್ ಸರ್ ಬನ್ನಿ ಸರ್. ನಾವು ಒಂದು ಸುಮಾರು ಈ ಲಿರಿಕ್ಸ್ ಬರಿಬೇಕಾದ್ರೆ ಒಂದು 10 ಚೇಂಜಸ್ ಹೇಳಿದೀವಿ ಚೇತನ್ ಸರ್ಗೆ. ಚೇತನ್ ಸರ್ ಒಂಚೂರು ಬೇಜಾರು ಮಾಡ್ಕೊಂಡಿಲ್ಲ. ಒಂಚೂರು ಬೇಜಾರು ಮಾಡ್ಕೊಂಡಂಗೆ ಬಂದು ಕೆಲಸ ಮಾಡ್ಕೊಂಡು ಕೊಟ್ರು. ನನಗೆ ಅದಕ್ಕೆ ಯಾವತ್ತೂ ಚಿರಋಣಿ ಆಗಿರ್ತೀನಿ ಸರ್. ಬನ್ನಿ ಪ್ಲೀಸ್, ಎಲ್ಲ ಬನ್ನಿ. ಇಡೀ ತಂಡ ಬಂದು ಗ್ರೂಪ್ ಫೋಟೋ. ಕಲಾವಿದರು, ಟೆಕ್ನಿಷಿಯನ್ಸ್. ಕಾಂತಣ್ಣ ಎಲ್ಲಿದ್ದೀರಾ? ಮರ್ತೋಗ್ಬಿಟ್ಟೆ ಕಾಂತಣ್ಣ ನಾನು. ಕಾಂತರಾಜ್ ಕಟ್ಟಿಪಿಡಿ ಅಣ್ಣ ಬನ್ನಿ. ನೀವೇನ್ ಹಿಂದೆ ಕುತ್ಕೊಂಡ್ಬಿಟ್ರೆ ಕ್ಯಾಮ್ರಾ ಹಿಂದೆ ಕುತ್ಕೊಂಡ್ಬಿಡಿ ನೀವು. ವಿಲಿಯಂ ಡೇವಿಡ್ ಅವ್ರು ಬರ್ಬೇಕು ವೇದಿಕೆ ಮೇಲೆ. ಬನ್ನಿ ಸರ್. ಸಾರಿ, ದಯವಿಟ್ಟು ಎಲ್ಲರಿಗೂ ಸಾರಿ ಲೇಟ್ ಆಗಿದ್ದಕ್ಕೆ. ಸಾರಿ, ಬನ್ನಿ ಸರ್. ನಮ್ಮ ಟೀಮ್ ಎಲ್ಲ ಬನ್ನಿ ಸರ್, ಪ್ಲೀಸ್ ಬನ್ನಿ. ಕಾಂತಣ್ಣ